ಸದ್ಯ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಚೆಲುವಿಯಾಗಿ ಕನ್ನಡಿಗರಿಗೆ ಇಷ್ಟ ಆಗಿರೋ ನಟಿ ಇವರು. ಸಿನಿಮಾ ಮೂಲಕ ಕ್ಯಾಮ್ರಾನ ಮೊದಲು ಬಾರಿ ಎದುರಿಸಿ ನಂತರ ಸಾಲು ಸಾಲು ಧಾರಾವಾಹಿಗಳಲ್ಲಿ ಭಿನ್ನ ಭಿನ್ನ ಪಾತ್ರಗಳಲ್ಲಿ ನಟಿಸಿ ಸೈ ಎನಿಸ್ಕೊಂಡವರು. ನಟನೆಯ ಜೊತೆಗೆ ಆಂಟ್ರಪ್ರಿನರ್ ಕೂಡ ಆಗಿರುವ ಚರಿಕಾ ಮೂರ್ತಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್. ನೀವು? ಚೆನ್ನಾಗಿ ಕಾಣ್ತಾ ಇದ್ದೀರಾ. ನಾನು ಸೂಪರ್ ಆಗಿದ್ದೀನಿ. ಥ್ಯಾಂಕ್ ಯು. ಆ್ಯಂಡ್ ಇಂಟ್ರೋಲಿ ಹೇಳಿದೆ ಚೆಲುವಿ ಅಂತ. ನೀವು ಎಷ್ಟು ಕನ್ನಡಿಗರಿಗೆ ಇಷ್ಟ ಆಗಿದ್ದೀರಾ ಅಂದರೆ ಇವಾಗ ಆ ಪಾತ್ರ, ಅದರ ಸಿಂಪ್ಲಿಸಿಟಿ ಆ್ಯಂಡ್ ನಿಮ್ಮ ಪ್ರಕಾರ ಆ ಪಾತ್ರನ ನೀವೇ ನಿರ್ವಹಿಸ್ತಿದ್ದೀರಾ, ಅದಕ್ಕೆ ಕೇಳ್ತಿರೋದು. ಯಾಕೆ ಈ ಪಾತ್ರ ಇಷ್ಟು ಕ್ಲಿಕ್ ಆಗಿದೆ, ಇಷ್ಟು ವರ್ಕ್ ಆಗಿದೆ ಅಂತ ನಿಮ್ಗನ್ಸುತ್ತೆ? ಈ ಪಾತ್ರ ಇಷ್ಟು ಕ್ಲಿಕ್ ಆಗಿರೋದಕ್ಕೆ ಕಾರಣ ವೆಂಕಿನೇ. ಯಾಕಂದರೆ ವೆಂಕಿ ಅಂದರೆ ನನ್ನನ್ನು ಜನ ಎಷ್ಟು ಇಷ್ಟಪಡ್ತಾರೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ವೆಂಕಿನೇ ಇಷ್ಟಪಡ್ತಾರೆ. ಅವ್ರು ಹೇಳೋ ಮಾತು ಸ್ಟಾರ್ಟಿಂಗಲ್ಲಿ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ, ಬಟ್ ಈಗ ಎಲ್ರಿಗೂ ಅರ್ಥ ಆಗುತ್ತೆ. ನಾನು ಮೊದಲಾದರೆ ಡೈಲಾಗ್ಸ್ ರಿಪೀಟ್ ಮಾಡ್ತಿದ್ದೆ ಅವ್ರು ಹೇಳ್ತಿದ್ದು. ಇವಾಗ ನಾನು ಯಾವುದೂ ರಿಪೀಟ್ ಮಾಡಲ್ಲ, ಜನನೇ ಹೇಳ್ತಾರೆ. ನಾನು ಮನೇಲಿ ಕೂತ್ಕೊಂಡೆ ನೋಡ್ತಾ ಇದ್ರೆ ನಮ್ಮಮ್ಮ, ಓ ವೆಂಕಿ ಹಿಂಗಂದ, ವೆಂಕಿ ಹಂಗಂದ, ಅಮ್ಮಂಗೆ ಗೊತ್ತಾಗುತ್ತೆ. ಸೊ ಎಲ್ರಿಗೂ ಅರ್ಥ ಆಗುತ್ತೆ ಇವಾಗ. ವೆಂಕಿಯಿಂದನೇ ಚೆಲುವೆ ಹಿಟ್ಟಾಗಿರೋದು. ಎಷ್ಟು ಸೋ ಸ್ವೀಟ್. ನೀವು ಇನ್ನೊಂದು ಕ್ಯಾರೆಕ್ಟ್ರಿಗೆ ಅಷ್ಟು ಅಪ್ರಿಸಿಯೇಷನ್ ಕೊಡ್ತಾ ಇದ್ದೀರಾ. ಆ್ಯಂಡ್ ಆನೆಸ್ಟ್ಲಿ ಅಂದರೆ ಕಂಪ್ಯಾಟಬಿಲಿಟಿ ಅಷ್ಟು ಚೆನ್ನಾಗಿ ವರ್ಕ್ ಆಗಿದೆ ವೆಂಕಿಗೂ ಚೆಲುವಿಗೂ. ಒಂದು ಕಡೆ ಅವ್ರ ಕ್ಯಾರೆಕ್ಟರ್ ಏನಿದೆ ಅದೇ ಸ್ವಲ್ಪ ಕಾಂಪ್ಲಿಕೇಟೆಡು, ಡೈಲಾಗೇ ಇಲ್ಲದೆ ಬರೀ ಆ್ಯಕ್ಷನ್ಸಲ್ಲೇ ಮಾಡೋದು. ಅದು ಒಂದು ಕಡೆ ಚಾಲೆಂಜಿಂಗ್. ಆದರೆ ಅಂಥ ಕ್ಯಾರೆಕ್ಟರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಆ್ಯಕ್ಚುಲಿ ಒಂದು ಚಾಲೆಂಜೇ. ಸೊ ಅವ್ರ ಜೊತೆ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಿರ್ಬೋದು? ಟು ಬಿ ಫ್ರಾಂಕ್, ನನಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಾಲ್ ಮಾಡಿ ಈ ಥರ ಅಂದರೆ ಅವಾಗ ಆಲ್ರೆಡಿ ಲಕ್ಷ್ಮೀ ನಿವಾಸ ಬರ್ತಿತ್ತು, ನಾನು ಮಿಡಲಲ್ಲಿ ಎಂಟ್ರಿ ಆಗಿದ್ದು. ನನಗೆ ಮ್ಯಾನೇಜರ್ ಫೋನ್ ಮಾಡಿ ಈ ಥರ ಒಂದು ಕ್ಯಾರೆಕ್ಟರ್ ಎಂಟ್ರಿ ಆಗ್ತಿದೆ, ಮಾಡ್ತೀರಾ? ನಾನು ಮೊದಲೆಲ್ಲ ಕೇಳ್ಕೊಂಡೆ ಯಾವ ಥರ ಕ್ಯಾರೆಕ್ಟರ್ ಏನು. ಅದು ಆ ಮನೆಯಲ್ಲಿ ಒಂದು ಮೂಗನ ಕ್ಯಾರೆಕ್ಟರ್ ಇರುತ್ತೆ ಅಮ್ಮ. ಅವರು ಮಗ ಅಂದರೆ ಸ್ವಂತ ಮಗ ಅಲ್ಲ, ಅವರಿಗೆ ಅಂದರೆ ಗರ್ಲ್ ಫ್ರೆಂಡ್ ಥರ ಕ್ಯಾರೆಕ್ಟ್ರು ಅಂತ ಅಂದರು. ನಾನು ಅವಾಗ ಯೋಚನೆ ಮಾಡಿದೆ, ಮೂಗ ಅಂದರೆ ಅವ್ರಿಗೆ ಡೈಲಾಗ್ ಇರಲ್ಲ, ಇನ್ನು ನನಗೆ ಏನು ಕೊಡ್ತಾರೆ ಡೈಲಾಗು, ಹೋಗ್ಬೇಕಾ ಬೇಡವಾ ಅಂತ ತುಂಬ ಯೋಚನೆ ಮಾಡಿದೆ. ಆಮೇಲೆ ಕರೆದಿದ್ದಾರೆ, ಹೋಗಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಹೋದೆ. ಅಂದರೆ 90% ಡೌಟಲ್ಲೇ ಹೋಗಿದ್ದು ನಾನು, ಹೋಗ್ಬೇಕಾ ಬೇಡವಾ ಅಂತಲೇ. ಬಟ್ ಹೋಗಿ ಬಂದಮೇಲೆ ಆಯಿತು. ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಜೋಡಿ ಕೂಡ. ಆ್ಯಂಡ್ ಲಕ್ಷ್ಮೀ ನಿವಾಸ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಆ ಬಿಗ್ ಕಾಸ್ಟ್. ಹೌದು, ಐ ಗೆಸ್ ಅದೊಂದೇ ಧಾರಾವಾಹಿ ಅನ್ಸುತ್ತೆ. ಹೌದು, ಟೈಟಲ್ ಕಾರ್ಡಲ್ಲಿ ನೋಡಿದಾಗ ಅಷ್ಟು ಕ್ಯಾರೆಕ್ಟರ್ಸ್ ಕಾಣಿಸೋದು. ಆ್ಯಕ್ಚುಲಿ ಅದರಲ್ಲಿ ತೋರಿಸೋದು ಒಂದು 10-15% ಅಷ್ಟೇ. ಅದನ್ನ ಬಿಟ್ಟು ಇನ್ನು ಬೇರೆ ಟ್ರ್ಯಾಕ್ಸ್ ನಮ್ಮ ಸೀರಿಯಲ್ ಇರೋಷ್ಟು ಟ್ರ್ಯಾಕ್ಸ್ ಬೇರೆ ಯಾವ ಸೀರಿಯಲಲ್ಲೂ ಇಲ್ಲ. ಡೆಫಿನೆಟ್ಲಿ ಅಷ್ಟು ಟ್ರ್ಯಾಕ್ಸ್ ಇದೆ. ಆ್ಯಂಡ್ ಆನೆಸ್ಟ್ಲಿ ಅಷ್ಟು ಕಾಸ್ಟ್ ಜೊತೆ ನೀವು ಕೆಲಸ, ಇದು ಇವೊಂದು ನೀವು ಎಲ್ಲ ಕಾಸ್ಟ್ ಜೊತೆ ಕೆಲಸ ಮಾಡೋಕ್ಕಿರಲ್ಲ, ನಿಮ್ಮದೇ ಸಪ್ರೇಟ್ ಟ್ರ್ಯಾಕ್ ಇರುತ್ತೆ ಅಂದ್ರೂ ಲಿಂಕ್ ಅಂತೂ ಇರುತ್ತೆ ಒಂದೊಂದು ಟ್ರ್ಯಾಕಿಂದ ಇನ್ನೊಂದು ಟ್ರ್ಯಾಕಿಗೆ. ಹೌ ಇಸ್ ಇಟ್ ಟು ವರ್ಕ್ ವಿತ್ ಸಚ್ ಬಿಗ್ ಕಾಸ್ಟ್? ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅಷ್ಟು ಜನಗಳಲ್ಲಿ ನಂದು ವೆಂಕಿದು ಯಾವ ಥರ ಅಂದರೆ ಎಲ್ಲ ಮನೆಗೂ ರೌಂಡ್ ಹೊಡಿತಿರ್ತೀವಿ. ಬೇರೆಯವರೆಲ್ಲರಿಗೂ ಅಂದರೆ ಒಂದೇ ಟ್ರ್ಯಾಕ್ ಇರುತ್ತೆ, ಅವ್ರ ಮನೇಲಿ ಅಷ್ಟೇ ಇರ್ತಾರೆ. ನಾವು ಹಂಗಲ್ಲ, ಅಲ್ಲೂ ಹೋಗ್ತೀವಿ, ಜಾನ್ವಿ ಮನೆಗೆ ಹೋಗ್ತೀವಿ, ಸಿದ್ದು ಮನೆಗೆ ಹೋಗ್ತೀವಿ, ಅವರಪ್ಪ ಅಮ್ಮನ ಮನೆಗೆ ಹೋಗ್ತೀವಿ, ಎಲ್ಲ ಫುಲ್ ಸುತ್ತಾನೇ ಇರ್ತೀವಿ. ಸೊ ನಾವೆಲ್ಲರೂ ಮೀಟ್ ಮಾಡಿದ್ದೀವಿ. ಆ್ಯಂಡ್ ಕ್ಯಾಸ್ಟ್ ಅಂತೂ ಎಲ್ಲರೂ ಅಷ್ಟೇ ಸಖತ್ತು, ಅಂದರೆ ಫ್ಯಾಮಿಲಿ ಥರನೇ ಫೀಲ್ ಆಗುತ್ತೆ ನನಗೆ. ಇನ್ನೂ ಯಾಕೆ ಡೇಟ್ ಕೊಟ್ಟಿಲ್ಲ, ಈ 1 ಮಂತಲ್ಲಿ ಏನಾದರೂ ಕಮ್ಮಿ ಡೇಟ್ಸ್ ಸರ್, ನನಗೆ ಇನ್ನೂ ಡೇಟ್ ಬಂದಿಲ್ಲ. ನಾವು ಆರ್ಟಿಸ್ಟ್ಗಳ ಜೊತೆ ಎಷ್ಟು ಕ್ಲೋಸು, ಟೆಕ್ನಿಷಿಯನ್ಸ್ ಜೊತೆ ಇನ್ನೂ ಕ್ಲೋಸ್ ನಾನು. ಹಾಗಾಗಿ ನನಗೆ ಡೇಟ್ ಕೊಟ್ಟಿಲ್ಲ ಅಂದರೆ ತಲೆ ಕೆಡ್ತಾ ಇರುತ್ತೆ. ಆಮೇಲೆ ಶ್ವೇತಾ ಮ್ಯಾಮ್ ಜೊತೆ ಕೆಲಸ ಮಾಡಿದಂತೂ ಇನ್ನೂ ಖುಷಿ. ಯಾಕಂದರೆ ಒಂದು ಸಾಂಗ್ ಇದೆಯಲ್ಲ ಅವ್ರದ್ದು ಫೇಮಸ್ ಅಕ್ಕ ತಂಗಿದೊಂದು, ಅವ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಬಂದಿರೋದು. ಅವ್ರ ಆಮೇಲೆ ಎಷ್ಟು ಕ್ಯೂಟ್, ಎಷ್ಟು ಸೈಲೆಂಟ್. ಆ ಪ್ರೋಮೋ ನೋಡಿದಾಗಲೇ ಅಂದ್ಕೊಂಡೆ, ವಾ ಎಷ್ಟು ಅಂದರೆ ಆ ಕ್ಯಾರೆಕ್ಟ್ರಿಗೆ ಪರ್ಫೆಕ್ಟಾಗಿ ಸೈಲೆಂಟಾಗಿ ಚೆನ್ನಾಗಿತ್ತು. ಆಮೇಲೆ ಅವ್ರು ಮಾತಾಡ್ಸೋದು ಅಷ್ಟೇ ಕ್ಯೂಟಾಗಿ ಮಾತಾಡಿಸ್ತಿದ್ರು. ಅವರಿಗೆ ಕನ್ನಡ ಅಷ್ಟು ಬರ್ತಿರ್ಲಿಲ್ಲ, ಬಟ್ ಚೆನ್ನಾಗಿ ಮಾತಾಡ್ಸೋರು. ಆಮೇಲೆ ದಿಶಾ ಅಕ್ಕ, ಸಿದ್ದು ಅವರು, ಎಲ್ಲರೂ ಸ್ವೀಟ್. ಖುಷಿಯಾಗುತ್ತೆ. ಆದರೆ ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ ಅಂದರೆ ಅದಕ್ಕಿಂತ ಇನ್ನೊಂದು ಬ್ಲೆಸ್ಸಿಂಗ್ ಇಲ್ಲ. ಹೌದು. ಒಂದು ಕಡೆ ಸೀರಿಯಲ್ ಇವಾಗ ನಡೀತಾ ಇದೆ, ಬಟ್ ಆಲ್ಸೋ ನಟನೆ ಜೊತೆ ನೀವು ಆಂಟ್ರಪ್ರಿನರ್ ಕೂಡ ಆಗಿದ್ದೀರಾ. ಎಸ್ಥೆಟಿಷಿಯನ್ ಆ್ಯಂಡ್ ಕಾಸ್ಮೆಟಾಲಜಿಸ್ಟ್ ಅಂತ ನಿಮ್ಮ ಇನ್ಸ್ಟಾಗ್ರಾಮ್ ಬಯೋಲಿ ನಾವು ನೋಡಿದ್ದೀವಿ. ಈ ಕೆಲಸ ಹೇಗೆ ಪ್ರಾರಂಭ ಆಗಿದ್ದು, ಅದ್ರ ಕಡೆ ನಿಮಗೆ ಒಂದು ಆಸಕ್ತಿ ಹೇಗೆ ಶುರುವಾಗಿತ್ತು? ಸೊ ಇವಾಗ ಎಲ್ಲರೂ ಅನ್ಕೋತಾರೆ, ಆರ್ಟಿಸ್ಟ್ ಆದರೆ ಇವ್ರಿಗೇನು ಆರಾಮಾಗಿ ದುಡ್ಡಿರುತ್ತೆ, ಕೆಲಸ ಇರುತ್ತೆ,
ಆರಾಮಾಗಿ ಲೈಫ್ ಲೀಡ್ ಮಾಡ್ತಾರೆ ಎಲ್ಲ, ಬ್ರ್ಯಾಂಡೆಡ್ ಲೈಫ್ ಅಂತ. ಬಟ್ ಟು ಬಿ ಫ್ರಾಂಕ್ ಅವ್ರಿಗೆ ಗೊತ್ತಿಲ್ಲ, ಅವರಷ್ಟು ನಾವು ಕೆಲಸ ಮಾಡಲ್ಲ. ಒಂದೊಂದು ಸಲ ಒಂದೊಂದು ತಿಂಗಳಲ್ಲಿ ಏನಾಗುತ್ತೆ ಅಂದರೆ 2 ದಿನ ಕೆಲಸ ಮಾಡಿರ್ತೀವಿ, 3 ದಿನ. ಇನ್ನೂ ಕೆಲವೊಂದರಲ್ಲಿ ಸ್ಟೋರಿ ಲೈನ್ ಕರೆಕ್ಟಾಗಿ ಬಂದಿಲ್ಲ, ನಮ್ಮದೇನು ಸ್ಟೋರಿ ಇಲ್ಲ ಅಂದರೆ ಶೂಟೇ ಇರಲ್ಲ ಆ ತಿಂಗಳು. ಸೊ ಆ ತಿಂಗಳು ಏನದು ಅಂದರೆ ಇನ್ಕಮ್ ಅಂತಲೇ ಇರಲ್ಲ. ಸೊ ಅದಕ್ಕೆ ನಾನು ಯೋಚನೆ ಮಾಡಿದೆ, ಒಂದನ್ನೇ ನಂಬ್ಕೊಂಡಿರೋದಕ್ಕಿಂತ ಅಂದರೆ ಬೀಯಿಂಗ್ ಅ ಗರ್ಲ್ ಇಂಡಿಪೆಂಡೆಂಟ್ ಆಗಿರೋದು ಇಸ್ ವೆರಿ ಇಂಪಾರ್ಟೆಂಟ್ ಈ ಇದರಲ್ಲಿ. ಹಾಗಾಗಿ ಓಕೆ, ವೈ ನಾಟ್ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡೋಣ ಅಂತ. ನನ್ನ ತಂಗಿ ಬಂದ್ಬಿಟ್ಟು ನೇಲ್ ಆರ್ಟಿಸ್ಟ್. ಸೊ ಅವಳಿಗೆ ಜಸ್ಟ್ ಚಿಕ್ಕದಾಗಿ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದು, ಚಿಕ್ಕದಾಗೆ ಯಾಕೆ ಒಂದು ಸಲೂನೇ ಮಾಡಿಬಿಡೋಣ ಅಂತ ಸಲೂನ್ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ನಡೀತಾ ಇದೆ. ಸೊ ಹಂಗೆ ಅದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಬೇಕಲ್ಲ ಅಂತ ನಾನೇ ಆಸ್ಥೆಟಿಷಿಯನ್ ಕೋರ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಇವಾಗ. ಅಂದರೆ ನೀವಿವಾಗ ಒಂದು ಲೈನಲ್ಲಿ ಹೇಳಿರಬಹುದು ಒಂದು ಚಿಕ್ಕ ಜಾಗ ಮಾಡ್ಕೊಳ್ಳೋಣ, ಅದು ಯಾಕೆ ಒಂದು ಸಲೂನೇ ಮಾಡೋಣ ಅಂತ. ಬಟ್ ಅದಷ್ಟು ಈಸಿ ಅಲ್ಲ. ನಟನೆದಾದರೂ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ, ಡೈಲಾಗ್ ಹಿಂಗಿದೆ, ಕ್ಯಾರೆಕ್ಟ್ರ್ ಇದು ಅಂತ ಆ್ಯಕ್ಟ್ ಮಾಡಿಬಿಡ್ಬೋದು. ಬಟ್ ಸ್ಟಾರ್ಟಿಂಗ್ ಅ ಬಿಸ್ನೆಸ್ ಇಸ್ ನಾಟ್ ಈಸಿ. ಹೌದು, ನಾನು ಅದ್ರ ಬಗ್ಗೆ ಕೇಳೇ ನನಗೆ ಸುಸ್ತಾಗಿದೆ. ನೀವು ಅದನ್ನು ಕೆಲಸ ಮಾಡ್ತಾ ಇದ್ದೀರಾ. ಯಾವುದು ತುಂಬ ಚಾಲೆಂಜಿಂಗ್ ಪಾರ್ಟ್? ದ ಹೋಲ್ ಪ್ರಾಸೆಸ್ ಒಂದು ಚಾಲೆಂಜು. ಅದರಲ್ಲಿ ಒಂದು ಬಿಸ್ನೆಸ್ ಸೆಟಪ್ ಮಾಡುವಾಗ ಯಾವುದು ನಿಮ್ಮ ಪ್ರಕಾರ ಭಾಳ ಚಾಲೆಂಜಿಂಗ್ ಅನಿಸುತ್ತೆ? ಒಂದು ಪರ್ಫೆಕ್ಟ್ ಆಗಿರೋ ಜಾಗ ನೋಡೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಕಷ್ಟಪಟ್ಟಿರೋದು ನಾವು. 2 ವೀಕ್ಸ್ ಲಿಟ್ರಲಿ 2 ವೀಲರ್ ತೊಗೊಂಡು ನಾನು ನನ್ನ ತಂಗಿ ಇಬ್ಬರೂ ಬಿಸಿಲಲ್ಲಿ ಓಡಾಡ್ಕೊಂಡು ಅಲ್ಲಿ ಟುಲೆಟ್ ಇಲ್ಲಿ ಟುಲೆಟ್ ಎಲ್ಲ ಕಡೆ ಹೋಗಿ ಕೇಳಿಕೊಂಡು ಇದು ಬಿಸ್ನೆಸ್ಸಿಗೆ ಕರೆಕ್ಟ್ ಆಗುತ್ತಾ ಇಲ್ವಾ. ಯಾಕಂದರೆ ನಾನು ನನ್ನ ತಂಗಿ ಇಬ್ಬರೇ ಇರೋದು, ಅಂದರೆ ನಾನು ನನ್ನ ತಂಗಿ ಇಬ್ಬರೇ ಸಿಬ್ಲಿಂಗ್ಸು. ಸೊ ಏನೇ ಆದರೂ ಮನೇಲಿ ನಾವಿಬ್ಬರೇ ನೋಡ್ಕೋಬೇಕು. ಲಿಟ್ರಲಿ ಬೇಸಿಕ್ಕಿಂದ ಹಿಡಿದು ಟಿಲ್ ಇನಾಗ್ರೇಷನ್ವರೆಗೂ ಎವ್ರಿ ಸಿಂಗಲ್ ವರ್ಕ್ ನಾವೇ ಮಾಡಿರೋದು. ಗ್ರೇಟ್, ಹ್ಯಾಟ್ಸ್ ಆಫ್. ಐ ಮೀನ್ ತುಂಬ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಆ ಒಂದು ಕೆಲಸನ ಕೈಗೆತ್ಕೊಳ್ಳೋದೇ ಒಂದು ಚಾಲೆಂಜು. ಬಟ್ ಅದನ್ನೆಲ್ಲ ಮುಗಿಸಿ ಮಾಡಿ ಇನಾಗ್ರೇಷನ್ ಎಲ್ಲ ಆಗಿದೆ ಅಂದರೆ ವೆರಿ ಹ್ಯಾಪಿ. ಚೆನ್ನಾಗಾಗಲಿ ಆ ವರ್ಕ್. ಥ್ಯಾಂಕ್ ಯು. ನೀವು ಇವಾಗ ಹೇಳ್ತಿದ್ರಿ ಸಾಲೂನ್ ಓಪನ್ ಮಾಡಿದ್ದೀವಿ, ಈ ಥರ ಕೋರ್ಸ್ ಮಾಡಿದೆ ಅಂತ. ಸೊ ಈ ಎಸ್ಥೆಟಿಷಿಯನ್ ಕಾಸ್ಮೆಟಾಲಜಿಸ್ಟ್ ಅಂದರೆ ಏನು ಅಂತ ಎಷ್ಟೊಂದು ಜನರಿಗೆ ಒಂದು ಕ್ವೆಶನ್ ಇರುತ್ತೆ, ಏನಿದು ಅಂತ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಕಾಸ್ಮೆಟಾಲಜಿಸ್ಟ್ ಎಸ್ಥೆಟಿಷಿಯನ್ ಅಂದರೆ ಲೈಕ್ ಸ್ಕಿನ್ ಟ್ರೀಟ್ಮೆಂಟ್ಗೆ ಇರುತ್ತಲ್ಲ, ಲೈಕ್ ಪಿಂಪಲ್ಸ್ ಇರ್ಬೋದು ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದಕ್ಕೆ ನಾವು ಟ್ರೀಟ್ ಮಾಡ್ತೀವಿ ಇನ್ ದ ಸಲೂನ್. ಲೈಕ್ ಅದನ್ನು ಟ್ರೀಟ್ ಮಾಡ್ತಾ ಡರ್ಮಟಾಲಜಿಸ್ಟ್ ಇರ್ತಾರೆ, ಲೈಕ್ ಅವರು ಡಾಕ್ಟರ್ ಲೆವೆಲ್ಗೆ ಇರ್ತಾರೆ. ಇದು ಆ ಲೆವೆಲ್ಗಿಲ್ಲ ಅಂದ್ರೂ ಅದ್ರ ಕೆಳಗಡೆನೇ ಬರುತ್ತೆ. ಬಟ್ ವಿ ಟ್ರೀಟ್ ಲೈಕ್ ಹೇರ್ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ. ಆ್ಯಂಡ್ ಆಲ್ಸೋ ನೀವು ಇವಾಗ ಸುಮಾರು ಧಾರಾವಾಹಿಗಳಲ್ಲಿ ಮಾಡಿದ್ದೀರಾ. ಮರಳಿ ಮನಸ್ಸಾಗಿದೆ, ಚಂದ್ರಚಕೋರಿ, ಅದೆಲ್ಲ ಆಗಿದೆ. ನಿಮಗೆ ತುಂಬ ರೆಕಗ್ನಿಷನ್ ತಂದುಕೊಟ್ಟ ಪಾತ್ರ ಯಾವುದು? ಆ್ಯಂಡ್ ಆಲ್ಸೋ ಪರ್ಸ್ನಲಿ ನಿಮ್ಗೆ ಯಾವ್ದು ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್? ರೆಕಗ್ನೈಸ್ ಅಂದ್ಕೊಟ್ಟಿದ್ದು ಚೆಲ್ವಿ ಕ್ಯಾರೆಕ್ಟ್ರನ್ನೇ. ಬಟ್ ನನಗೆ ಮನಸ್ಸಿಗೆ ತುಂಬ ಇಷ್ಟ ಆಗಿದ್ದ ಕ್ಯಾರೆಕ್ಟ್ರು ಅಂದರೆ ಮರಳಿ ಮನಸ್ಸಾಗಿದೆಯಲ್ಲಿ ನಾನೊಂದು ಒಬ್ಬ ಹುಚ್ಚಿ ಕ್ಯಾರೆಕ್ಟ್ರ್ ಮಾಡಿದ್ದೆ. ಅದು ನನ್ನ ಫೇವ್ರೆಟ್ ಕ್ಯಾರೆಕ್ಟರ್. ಎಸ್. ಆ್ಯಂಡ್ ಆಲ್ಸೋ ತುಂಬ ಅರ್ಲಿ ಏಜಲ್ಲೇ ನೀವು ಆ್ಯಕ್ಟಿಂಗ್ ಅನ್ನೋ ಒಂದು ಪ್ರೊಫೆಷನಿಗೆ ಬಂದ್ರಿ, ದುಡಿಯೋಕ್ಕೆ ಶುರು ಮಾಡಿದ್ರಿ. ಸೊ ಕಾಲೇಜ್ ಅಂತ ಇರ್ಬೋದು, ಆ ಒಂದು ಲೈಫ್ ಸ್ಟೈಲ್ನ ಮಿಸ್ ಮಾಡಿಕೊಂಡೆ ಅಂತ ಅನಿಸಿದೆಯಾ ನಿಮ್ಗೆ ಯಾವತ್ತಾರು? ಅಥವಾ ಇಲ್ಲ, ಹಾಗೇನು ಅನಿಸಿಲ್ಲ. ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ ಓದೋಕ್ಕೆ. ಬಂದಿದ್ದೆ ಒಳ್ಳೇದಾಯ್ತು ಅನ್ನಂಗಿತ್ತು. ಸೊ ಬೇಗ ಕೆಲಸ ಮಾಡಿದ್ರು. ಓಕೆ, ಐ ಆಮ್ ಹ್ಯಾಪಿ. ಅಂದರೆ ಏನು ಗೊತ್ತಾ, ಇಂಡಿಪೆಂಡೆಂಟ್ ಆಗಿರ್ಬೇಕು ಹೆಣ್ಮಕ್ಳು. ಬೇರೆಯವ್ರ ಹತ್ರ ಈಗ 100 ರೂಪೀಸ್ ಆಗಲಿ ಅಮ್ಮ ಕೊಡು ಅನ್ನೋದಕ್ಕಿಂತ ನನ್ನ ಹತ್ರ ಇದೆ ಬಿಡು, ಅಥವಾ ಅಮ್ಮ ಏನಾದ್ರು ತೊಗೊಂಡಾಗ ನಾನು ಕೊಡ್ತೀನಿ ಅಂತ ಹೋದಾಗ ಬೇಡ ನನ್ನ ಹತ್ರ ಇದೆ ನಾನು ಕೊಡ್ತೀನಿ ನೀನು ಹೋಗೋ ಕಡೆ ಅನ್ನೋದಿದೆಯಲ್ಲ, ಅದು ಒಂಥರ ಪ್ರೌಡ್ ಮೂಮೆಂಟು. ಎಸ್, ವೆರಿ ಟ್ರೂ, ವೆರಿ ಟ್ರೂ. ಅಷ್ಟು ಸಾಕು. ಫಸ್ಟ್ ನೀವು ಆ್ಯಕ್ಚುಲಿ ಕ್ಯಾಮ್ರಾ ಫೇಸ್ ಮಾಡಿದ್ದು ಡೈರೆಕ್ಟು ಬೆಳ್ಳಿತೆರೆಗೆ. ಸೊ ಈ ನಟನೆ ಜರ್ನಿ ಸ್ಟಾರ್ಟ್ ಆಗೋದು ಅಷ್ಟು ಈಸಿ ಇರಲ್ಲ. ಅಲ್ಲಿ ಸಿನಿಮಾ ಆಫರ್ ಸಿಕ್ಕಿದ್ದು ಹೇಗೆ? ರಾಜರಾಜೇಂದ್ರ ಫಿಲಮಲ್ಲಿ ನೀವು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ರಿ. ಹೌದು. ಅದು ಆಫರ್ ಸಿಕ್ಕಿದ್ದು ಹೇಗಿತ್ತು? ಅದು ಅಮ್ಮನ ಕಡೆಯಿಂದಾನೇ ಸಿಕ್ಕಿದ್ದು. ಡೈರೆಕ್ಟಾಗಿ ಹೋಗಿ ಡೈರೆಕ್ಟರ್ನ ಮೀಟ್ ಮಾಡೋದು, ಅಂದರೆ ಆಡಿಷನ್ ಅಂತ ಹೇಳಿ ಕರೆದ್ರು. ಸರಿ ಅಂತ ಆಡಿಷನ್ಗೆ ಫಸ್ಟ್ ಟೈಮ್ ಆಡಿಷನ್ ಅಂದರೆ ಏನಂತಲೇ ಗೊತ್ತಿರಲಿಲ್ಲ, ಸುಮ್ಮನೆ ಹೋದೆ. ಅವಾಗ ನಾನು ಸ್ವಲ್ಪ ಚಿಕ್ಕ ಹುಡುಗಿನೇ, ಇನ್ನೂ ಸ್ವಲ್ಪ ಕುಳ್ಕೊಳ್ಳೋಗಿದೆ. ಅದಕ್ಕೆ ಡೈರೆಕ್ಟ್ರ್ ಕುಮಾರ್ ಅಂತ, ಅವರು ತಮಿಳ್ ಡೈರೆಕ್ಟ್ರು, ಅವ್ರಿಗೆ ಕನ್ನಡನೂ ಬರ್ತಿರ್ಲಿಲ್ಲ ಅಷ್ಟೇ. ಅವ್ರು ಕೇಳಿದ್ರು ನಿಮಗೆ ಸ್ವಿಮ್ಮಿಂಗ್ ಬರುತ್ತಾ ಅಂದರು. ನಮ್ಮಮ್ಮ ಕಲಿಸಿದ್ರು ಸ್ವಿಮ್ಮಿಂಗ್. ಹಾಂ ಬರುತ್ತೆ. ಹಾಂ ಸರಿ ಆಯಿತು ಹೋಗು ಅಂತ ಹೇಳಿ ಅಡ್ವಾನ್ಸ್ ಕೊಡಿಸಿ ಆಮೇಲೆ ಮೆಷರ್ಮೆಂಟ್ ಎಲ್ಲ ತೊಗೊಂಡು ಕಳಿಸಿದ್ರು. ನಾನೆಲ್ಲೋ ಫುಲ್ಲಲ್ಲಿ ಸ್ವಿಮ್ಮಿಂಗ್ ಮಾಡಿಸ್ತಾರೆ ಅಂದ್ಕೊಂಡೆ. ತೊಗೊಂಡೋಗಿ 50 ಫೀಟ್ ಬಾವಿಗೆ ಶೂಟಿಂಗ್ ದಿನ ಹೋಗಿ ಇಲ್ಲಿಗೆ ಬೀಳಬೇಕು ಅಂದರು.
ಅದೇ ಶರಣ್ ಸರ್ ಬಿದೋಗಿರ್ತಾರೆ, ಅವ್ರನ್ನ ಕಾಪಾಡೋಕ್ಕೆ ಅಂತ ನಾವು ಹೋಗಬೇಕು. ಬಟ್ ಅವರು ಇಬ್ರೂ ನಮಗೆ ಟಿಲ್ ಮಧ್ಯಾಹ್ನದವರೆಗೂ ಪ್ರಾಕ್ಟೀಸ್ ಕೊಟ್ಟು, 4 ಜನ ಹುಡುಗಿರಿರ್ತೀವಿ, ಮಧ್ಯಾಹ್ನದವರೆಗೂ ಪ್ರಾಕ್ಟೀಸ್ ಕೊಟ್ಟು ಆಮೇಲೆ ಬೀಳ್ಸಿದ್ರು. ಬಟ್ ಅದ್ರ ಬೀಳಕ್ಕೆ ನನಗೆ ಧೈರ್ಯನೇ ಇರಲಿಲ್ಲ. ಆಮೇಲೆ ಶರಣ್ ಸರ್ ಹೇಳ್ತಿದ್ರು, ನೀವು ನಮ್ಮನ್ನು ಕಾಪಾಡೋಕೆ ಬಂದರೆ ಅಥವಾ ನಾನು ನಿಮ್ಮನ್ನು ಕಾಪಾಡ್ಬೇಕಾ? ನಾನು ನೀರೊಳಗೆ ಬಿದ್ದು ಕಣ್ಣು ಹೆಂಗೆ ಬಿಡ್ತಿದ್ದೆ. ಅವಾಗ ಹೇಳಿದ್ರು, ನಾನು ನಿಮ್ಮನ್ನು ಕಾಪಾಡ್ಬೇಕಾ, ನೀವು ನನ್ನನ್ನು ಕಾಪಾಡ್ತೀರ ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ಒಂದು ಉದಯ ಟಿವಿಗೆ ಒಂದು ಸೀರಿಯಲ್ ಮಾಡಿದೆ, ಚಂದ್ರಚಕೋರಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಬಟ್ ಇನ್ಫ್ಯಾಕ್ಟ್ ಇವಾಗ ನೀವು ತಮಿಳ್ಗೂ ಕೂಡ ಹೋಗಿ ಅಲ್ಲಿ ಕೂಡ ಗಟ್ಟಿ ಮೇಳಂ ತಮಿಳ್ ಸೀರಿಯಲ್ ಆಫರ್ ಸಿಕ್ಕಿತ್ತು. ಐ ಗೆಸ್ ಅದು ಲಕ್ಷ್ಮೀ ನಿವಾಸ ಟೈಮಲ್ಲೇ ಆಗಿದ್ದದು. ಇನ್ನೊಂದು ಲ್ಯಾಂಗ್ವೇಜಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡೋದು, ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದು, ಒಂದು ಕ್ಯಾರೆಕ್ಟ್ರು ಬಿಲ್ಡ್ ಆಗೋದು ಹೇಗಿರುತ್ತೆ? ಅದು ಖುಷಿ ಆಗುತ್ತೆ. ಆ್ಯಂಡ್ ಮೊರೋವರ್ ಇನ್ನೊಂದು ಖುಷಿ ಏನಂದರೆ, ನಾನು ಇಲ್ಲಿ ಏನು ಕ್ಯಾರೆಕ್ಟರ್ ಮಾಡ್ತಿದ್ದೀನೋ ಅಲ್ಲೂ ಸೇಮ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಸೊ ನಮ್ಮ ಸೀರಿಯಲಿಂದ ನಾನು ಒಬ್ಬಳೇ ತಮಿಳ್ ಸೀರಿಯಲಲ್ಲಿ ಸೇಮ್ ಕ್ಯಾರೆಕ್ಟರ್ ಮಾಡ್ತಿರೋದು, ಅದು ಇನ್ನೊಂದು ಖುಷಿ ಆಗುತ್ತೆ. ಆ್ಯಂಡ್ ಅವ್ರು ರೆಕಗ್ನೈಸ್ ಮಾಡಿ ಕ್ಯಾರೆಕ್ಟರ್ ಕರೆದ್ರಲ್ಲ, ಅದು ಇನ್ನೂ ದೊಡ್ಡ ಖುಷಿ. ತಮಿಳ್ ಮುಂಚೆನೆ ಇಲ್ಲ, ನನಗೇನು ಅರ್ಥನೂ ಆಗ್ತಿರ್ಲಿಲ್ಲ ಅವ್ರು ಹೇಳೋದು. ನಂಗೆ ಮಾಡಬೇಕು ಅನ್ನೋ ಆಸೆ ಇತ್ತು. ಕರೆದ ತಕ್ಷಣ ಸರಿ ಸರಿ ಅಂತ ಒಪ್ಕೊಂಡೆ. ಆಮೇಲೆ ಅಲ್ಲೋದ್ರೆ ಅವ್ರು ಪ್ರಾಂಪ್ಟಿಂಗ್ ಕೊಡೋದು ನನಗೇನು ಹೇಳಕ್ಕೆ ಬರ್ತಾಯಿಲ್ಲ. ಸರ್ ಒಂದು ಮೂರು ಅಂತ ಬೇಗ ಸರ್ ಏನೂ ಗೊತ್ತಾಗ್ತಿರ್ಲಿಲ್ಲ. ಈಗ ಬೆಟರ್. ಆದರೆ ಮೊದಲೆಲ್ಲ ಡೇಟ್ಸ್ ಪ್ರಾಬ್ಲಮ್ ಆದರೆ ನನಗೆ ಅವ್ರ ಹತ್ರ ಜಗಳ ಆಡೋಕ್ಕೂ ಏನು, ಅಂದರೆ ಕನ್ನಡದವ್ರ ಹತ್ರ ಜಗಳ ಆಡ್ಬಿಡ್ದು, ಲ್ಯಾಂಗ್ವೇಜ್ ಬರಬೇಕು, ಯಾಕ್ರಿ ಕ್ಯಾನ್ಸಲ್ ಮಾಡಿದ್ರಿ, ಡೇಟ್ ತೊಗೊಂಡಿದ್ರಿ ಸರ್, ನಾನು ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ, ಪ್ಲಾನ್ಸ್ ಎಲ್ಲ ಏನು ಕ್ಯಾನ್ಸಲ್ ಮಾಡಿದ್ರಿ ಅಂತ ಇವ್ರ ಹತ್ರ ಕೇಳ್ಬೋದು. ಅಲ್ಲಿ ಅಮ್ಮ ಡೇಟ್ ಕ್ಯಾನ್ಸಲ್ ಆಯ್ತಿದೆ, ಓಕೆ ಸರ್, ಅಷ್ಟೇ. ಇದಕ್ಕಾರು ಇನ್ನೊಂದು ಲ್ಯಾಂಗ್ವೇಜ್ ಕಲಿಬೇಕು. ಅದೇ ಕೋಪಕ್ಕೆ ನಾನು ಅರ್ಧ ಲ್ಯಾಂಗ್ವೇಜ್ ಕಲ್ತಿದ್ದೀನಿ. ಅಟ್ಲೀಸ್ಟ್ ಇವಾಗ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ, ನಾನೆಲ್ಲ ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ, ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರಿ, ಅಟ್ಲೀಸ್ಟ್ ಆವಾಜ್ ಹಾಕೋ ರೇಂಜ್ಗೆ ಹತ್ರ ಕಲ್ತಿದ್ದೀನಿ. ಬಟ್ ಒಂದು ಕಡೆ ಇನ್ನೊಂದೇನೆಂದರೆ, ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಬರುತ್ತೆ ಆಲ್ರೆಡಿ. ಸೊ ಅವರೊಂದು ಸ್ಟೋರಿ ಒಂದು ಲೈನ್ ಹೇಳ್ತಿದ್ದಂಗೆ, ಓ ಚೆಲ್ವಿ ಹೀಗೆಲ್ಲ ಯೋಚನೆ ಮಾಡ್ತಾಳೆ, ಅವಳು ಈ ಥರ ಅಂತ ಎಸ್ಪೆಷಲಿ ಭಾವನೆ ಅರ್ಥ ಆಗುತ್ತೆ ನಮಗೆ, ನಮ್ಮದೇ ಭಾಷೆ ಆಗಿರೋದ್ರಿಂದ. ಅಲ್ಲಿ ಅವ್ರು ಪ್ರಾಂಪ್ಟ್ ಕೊಟ್ರೇ ಹೇಳೋಕ್ಕಾಗೋದು, ಅದಕ್ಕೆ ಎಮೋಷನ್ ಕೊಡೋದು. ಇನ್ನೊಂದು ಲ್ಯಾಂಗ್ವೇಜಲ್ಲಿ ವರ್ಕ್ ಮಾಡೋದು ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಏನು ಅನಿಸುತ್ತೆ ನಿಮಗೆ? ನನಗೆ ಮೇ ಬಿ ಬೇರೆ ಕ್ಯಾರೆಕ್ಟರ್ಗಳನ್ನ ಒಪ್ಕೊಂಡು ಅಥವಾ ಬೇರೆ ಸೀರಿಯಲ್ ಆಗಿದ್ದರೆ ಇಷ್ಟು ಮಾಡೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ. ಇಲ್ಲಿ ಮಾಡಿದ್ನಲ್ಲ, ಸೊ ಓಕೆ ಈ ಸೀನಾ ಅಂದರೆ ಇಲ್ಲಿ ಮಾಡಿರೋ ಸೀನ್ಗಳೇ ಇಲ್ಲಿ ಸ್ಟಾರ್ಟಿಂಗಲ್ಲಿ ಅದನ್ನೇ ಕ್ಯಾರಿ ಮಾಡಿದ್ರು. ಓ ಈ ಸೀನಾ ನಂಗೆ ಗೊತ್ತು, ಈ ಸೀನಾ ಗೊತ್ತು ನಾನು ಮಾಡ್ತೀನಿ ಹಂಗೆ ಹೇಳ್ತಿದ್ದೆ. ಮೇ ಬಿ ಬೇರೆ ಕ್ಯಾರೆಕ್ಟರ್ ಆಗಿದ್ದರೆ ನಂಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೆ. ಯಾಕಂದರೆ ಇಲ್ಲಿ ಅಮ್ಮ ನೀವು ಹಿಂಗೆ ಇವ್ರ ಮನೆಗೆ ಹೋಗ್ತೀರಾ ಅಂದರೆ ಯಾಕೆ ಹೋಗ್ತೀವಿ, ಆಮೇಲೆ ಮಧ್ಯದಲ್ಲಿ ಸೀನ್ಸ್ಗಳು ಮಾಡ್ಕೋತಾರ, ನಾವು ಯಾಕೆ ಹೋಗಿದ್ದೀವಿ, ಅದ್ರ ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತೆ, ಅದನ್ನೆಲ್ಲ ಕೇಳ್ಕೊಂಡು ಇಲ್ಲಿ ಆ್ಯಕ್ಟ್ ಮಾಡ್ತೀವಿ. ಯಾಕಂದರೆ ಅಲ್ಲಿ ಇನ್ನೊಬ್ರು ಯಾರೋ ಏನೋ ಒಂದಿರ್ತಾರೆ ಆ ಕ್ಯಾರೆಕ್ಟ್ರಿಗೆ, ಅದನ್ನೆಲ್ಲ ನಾವು ಕ್ಯಾರಿ ಮಾಡ್ಬೇಕು. ಇಲ್ಲಿ ಏನು ಕೇಳಬೇಕು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಹೌದಾ ಸರ್, ಸರಿ ಅಷ್ಟೇ. ಹೌದು. ಆ್ಯಂಡ್ ಒಂದು ಈ ಎರಡೂ ಕಡೆ ಒಂದೇ ಕ್ಯಾರೆಕ್ಟರ್ ಮಾಡ್ತಿದ್ರಿ, ಬಟ್ ನೀವು ಕನ್ನಡದಲ್ಲೇ ಎಷ್ಟೋ ಧಾರಾವಾಹಿಗಳನ್ನ ಮಾಡಿದ್ದೀರಾ. ಸುಮಾರು ಧಾರಾವಾಹಿಗಳಲ್ಲಿ ಸುಮಾರು ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತೀರ, ಒಂದಕ್ಕಿಂತ ಒಂದೊಂದು ವಿಭಿನ್ನವಾಗಿರುತ್ತೆ. ಅದ್ರ ಮಧ್ಯೆ ಒಂದು ನೀವು ನೆಗೆಟಿವ್ ಶೇಡ್ ಇರೋ ಕ್ಯಾರೆಕ್ಟರ್ ಕೂಡ ಮಾಡಿದ್ದೀರ. ನಿಮ್ಮ ಮುಖ ಸ್ವಲ್ಪ ತುಂಬ ಪಾಸಿಟಿವ್ ಇರೋದ್ರಿಂದ ಭಾಳ ಕಷ್ಟ ಆಗುತ್ತೆ ನೀವು ನೆಗೆಟಿವ್ ಶೇಡ್ ಮಾಡ್ತೀರಾ ಅನ್ನೋದಕ್ಕೆ. ಸೊ ಈಗ ಸಮ್ಟೈಮ್ಸ್ ತುಂಬ ಬಿಲೀವಿಂಗ್ ಫೇಸ್ ಇದೆ ನಿಮಗೆ. ನೆಗೆಟಿವ್ ಶೇಡ್ ಮಾಡಬೇಕಾದ್ರೆ ನೀವೇನು ಆ್ಯಸ್ ಅನ್ ಆ್ಯಕ್ಟರ್ ಅದಕ್ಕೆ ಅಪ್ಲೈ ಮಾಡ್ತಿದ್ರಿ? ಟು ಬಿ ಫ್ರಾಂಕ್, ನನಗೆ ನೆಗೆಟಿವ್ ಮಾಡೋಕ್ಕೆ ಇಷ್ಟ. ಇದನ್ನೆಲ್ಲ ಡೈರೆಕ್ಟರ್ಸ್ ಕೇಳ್ಕೊಬೇಕಾಗಿ ವಿನಂತಿ. ಮೊದಲೆಲ್ಲ ಏನು ಹೇಳೋರು ಗೊತ್ತಾ, ಆ್ಯಕ್ಚುಲಿ ನಾನು ಲೆನ್ಸ್ ಹಾಕಿಲ್ಲ, ಇದು ನಂದು ರಿಯಲ್ ನ್ಯಾಚುರಲ್. ಸೊ ಎಲ್ಲರೂ ಸ್ಟಾರ್ಟಿಂಗಲ್ಲಿ ಪಾಸಿಟಿವ್ ಕ್ಯಾರೆಕ್ಟರ್ಗೆ ಆಡಿಷನ್ಸ್ ಕೊಟ್ರೆ, ಅಮ್ಮ ನಿಮ್ಮದು ಕಣ್ಣು ಕಲರ್ ಇದೆಯಲ್ಲ ಅದು ಪಾಸಿಟಿವ್ ಅನ್ಸಲ್ಲ, ನೆಗೆಟಿವ್ ಕಾಣಿಸ್ತೀರಾ ನೀವು ಅನ್ನೋರು. ಓಕೆ ಬಿಡು ಆಯಿತು, ನೆಗೆಟಿವೇ ಟ್ರೈ ಮಾಡೋಣ. ನೆಗೆಟಿವ್ಗೆ ಹೋದರೆ ನಿಮ್ಮದು ಮುಖ ಇದೆಯಲ್ಲ ಅದು ತುಂಬ ಟ್ರೆಡಿಷ್ನಲ್ ಆಗಿದೆ, ಸೊ ಅದು ನೆಗೆಟಿವ್ಗೆ ಸೂಟ್ ಆಗಲ್ಲ ಅನ್ನೋರು. ನಾನು ಅಯ್ಯೋ ಗುರುವೇ, ನಾನು ಏನು ಮಾಡ್ಬೇಕು ಇವಾಗ? ಹಂಗಾದ್ರೆ ಟ್ರೆಡಿಷ್ನಲ್ ಆಗಿರೋ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಬರೀರಿ ಬೇಗ ಹಂಗಾಗ್ತಿತ್ತು. ಬಟ್ ಆಮೇಲೆ ಸುವರ್ಣದಲ್ಲಿ ಒಂದು ವಿನಯ್ ಗೌಡ ಅವರು ಹೀರೋ ಆಗಿ ಮಾಡಿದರು. ಅದರಲ್ಲಿ ನಾನು
ಅವ್ರ ತಂಗಿಯಾಗಿ ಮಾಡಿರ್ತೀನಿ. ಅದರಲ್ಲಿ ಫುಲ್ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೆ. ಬಿಕಾಸ್ ಆಫ್ ಕೊರೋನಾ ಅದು ಸ್ಟಾಪ್ ಆಯಿತು. ಅದಾದಮೇಲೆ ಲಕ್ಷಣ ಅಂತ ಬಂತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಪಾಸಿಟಿವ್. ನನಗೆ ಪಾಸಿಟಿವೇ ಬರಲ್ಲ ಅಂತ ನೆಗೆಟಿವ್ ಒಪ್ಕೊಂಡಿದ್ದು ನಾನು. ಸೊ ಅದಾದಮೇಲೆ ನಾನು ನೆಗೆಟಿವ್ ತುಂಬ ಟ್ರೈ ಮಾಡಿದೆ. ಎಲ್ಲರೂ ನೆಗೆಟಿವ್ ಸೆಟ್ ಆಗಲ್ಲ, ಮುಖ ಟ್ರೆಡಿಷ್ನಲ್ ಇದೆ. ಸರಿ ಬಿಡು, ಇದನ್ನೇ ಮಾಡೋಣ, ಅಳು ಮುಂಜಿ ಥರ ಹತ್ಕೊಂಡು ಓಕೆ. ಅದೇನು ಗೊತ್ತಾ, ಅಳೋದಕ್ಕಿಂತ ಅಳಿಸೋದೇ ಮಜಾ ಇರುತ್ತೆ. ಅದು ಆ್ಯಕ್ಚುಲಿ ಕರೆಕ್ಟ್. ಥರ ತುಂಬ ಕಷ್ಟ ಕ್ಯಾಮ್ರಾಗೆ ಅಳ್ತಾನೇ ಇರೋದು. ಗ್ಲಿಸರಿನ್ ಒಂದ್ಸತಿ ಹಾಕೊಂಡು ಎಷ್ಟು ಸತಿ ಗ್ಲಿಸರಿನ್ ಹಾಕೊಂಡು ಅಳ್ಬೇಕು ನಾವು. ಹೌದು, ಆ್ಯಕ್ಚುಲಿ ಚಾಲೆಂಜಿಂಗ್. ನೀವು ಹೇಳ್ದಂಗೆ ಅಳಿಸೋದೇ ಈಸಿ. ಬಟ್ ಆದರೆ ಒಂದು ಕಡೆ ನನಗನ್ಸುತ್ತೆ ನಿಮ್ಮ ಫೇಸ್ ಫೀಚರ್ಸ್ ನಿಮಗೆ ಬಹಳ ಅಡ್ವಾಂಟೇಜ್ ಆಗಿ ವರ್ಕ್ ಆಗುತ್ತೆ. ಬೋತ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ಗೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ನೀವು ಆಸೆ ಪಟ್ಟಂಗೆ ನಿಮ್ಗೆ ಇಷ್ಟ ಆಗೋ ಥರ ಕ್ಯಾರೆಕ್ಟರ್ಸೇ ಬರ್ತಾ ಹೋಗಲಿ. ಥ್ಯಾಂಕ್ ಯು. ಒಂದು ಕಡೆ ಆ್ಯಕ್ಟಿಂಗ್ ಆ್ಯಂಡ್ ಈ ಆಂಟ್ರಪ್ರಿನರ್ಶಿಪ್ ಏನಿದೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೇಗೆ ನಡೀತಾ ಇದೆ ಸದ್ಯಕ್ಕೆ? ನನಗೆ ಒಂದು ಬ್ಯಾಕ್ ಬೋನ್ ಆಗಿ ನನ್ನ ತಂಗಿ ಇದ್ದಾಳೆ. ಸೊ ನಾನು ಹೋಗಿಲ್ಲ ಅಂದರು 15 ದಿನ ಹೋಗಿಲ್ಲ, 20 ದಿನ ಹೋಗಿಲ್ಲ ಅಂದರು ಏನೂ ಟೆನ್ಷನ್ ಇಲ್ಲ. ಯಾಕಂದರೆ ಅವಳು ನೋಡ್ಕೋತಾಳೆ. ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ ಬಿಸ್ನೆಸ್ ಮಾಡೋಕ್ಕೆ, ಬಟ್ ಪೂರ್ತಿ ಎಂಡ್ ಟು ಎಂಡ್ ಅವಳೇ ನೋಡ್ಕೋತಾ ಇರೋದು. ಓಕೆ. ಸೊ ಒಂದು ಕಡೆ ಧೈರ್ಯವಾಗಿ ಆ್ಯಕ್ಟಿಂಗ್ ಮಾಡ್ತಾ ನಾನು ಯೋಚನೆನೇ ಇಲ್ಲದೆ ಇವತ್ತೆಷ್ಟು ಬಿಸ್ನೆಸ್ ಆಯಿತು, ಏನು ಬಿಸ್ನೆಸ್ ಆಯಿತು, ಯಾಕಾಗಿಲ್ಲ, ಏನಾಗಿಲ್ಲ, ಅದೇನು ಯೋಚನೆ ಮಾಡೋಂಗಿಲ್ಲ. ಎಲ್ಲ ಅವಳೇ ನೋಡ್ಕೋತಾಳೆ. ಓಕೆ ಬಿಡು, ಬೆಳಗ್ಗೆ ಹೋಗಿ ಆರಾಮಾಗಿ ಶೂಟ್ ಮುಗಿಸ್ಕೊಂಡು ಮನೆಗೆ ಬರೋದು. ಆ್ಯಂಡ್ ಆ್ಯಸ್ ಎನ್ ಆ್ಯಕ್ಟರ್ ನಿಮಗೆ ಯಾವ ರೀತಿ ಸಿನಿಮಾಗಿರ್ಬೋದು ಅಥವಾ ಆ್ಯಕ್ಟಿಂಗಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕನ್ನೋ ಆಸೆ ಇದೆ? ಆ್ಯಕ್ಟಿಂಗ್ ವೈಸ್ ಯಾವ್ಯಾವ ಥರ ಪಾತ್ರಗಳನ್ನ ಮಾಡೋದಿರ್ಬೋದು ಅಥವಾ ಯಾವ ಥರ ಸ್ಟೋರಿಲಿ ನೀವು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಾ? ಹೇಳ್ಬೋದು, ಇಲ್ಲ ಗೊತ್ತಿಲ್ಲ. ಒಂದು ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟರ್ ಮಾಡಬೇಕಂತ ಆಸೆ. ಇನ್ನೊಂದು ದೇವಿ ಕ್ಯಾರೆಕ್ಟರ್. ನಾನು ಮೈಥಾಲಜಿ ಇದುವರೆಗೂ ಮಾಡೇ ಇಲ್ಲ. ಸೊ ಮೈಥಾಲಜಿ ಒಂದು ಮಾಡಬೇಕಂತ ಆಸೆ. ಹುಚ್ಚಿ ಕ್ಯಾರೆಕ್ಟರ್ ಮಾಡಬೇಕಂತ ಆಸೆ ಇತ್ತು, ಅದು ಮಾಡಿಬಿಟ್ಟಿದ್ದೀನಿ. ಸೊ ಈ ಎರಡು ಇನ್ನು ಬ್ಯಾಲೆನ್ಸ್. ಬಟ್ ಅಂದರೆ ಈ ಥರ ಎಲ್ಲ ಹೇಳೋದಕ್ಕೂ ಒಂದು ಕಾನ್ಫಿಡೆನ್ಸ್ ಅಂತ ಇರಬೇಕು ನನ್ನ ಪ್ರಕಾರ. ಈ ಥರ ಒಂದು ಕ್ಯಾರೆಕ್ಟರ್ ಮಾಡ್ತೀನಿ ಅನ್ನೋದಕ್ಕೂ. ಬಟ್ ಆ್ಯಕ್ಟಿಂಗ್ ವೈಸ್ ನಿಮಗೆ ಇನ್ಸ್ಪಿರೇಷನ್ ಅಂತ ಇರೋದಿರಬಹುದು, ಯಾಕೆ ಈ ಒಂದು ಫೀಲ್ಡ್ನ ಚೂಸ್ ಮಾಡಿ ಇದರಲ್ಲೇ ನನ್ನ ಒನ್ ಆಫ್ ದ ಪ್ರೊಫೆಷನ್ ಮಾಡ್ಕೋಬೋದು ಅಂತ ಆ ಸ್ಟೆಪ್ ತೊಗೊಳೋದಕ್ಕೂ ತುಂಬ ಧೈರ್ಯ ಬೇಕು ಇವಾಗ ಇಂಡಸ್ಟ್ರಿಲಿ ಎಸ್ಪೆಷಲಿ. ಹೌದು. ಹೇಗಿತ್ತ ಆ ಫೇಸು ಇದನ್ನೇ ಚೂಸ್ ಮಾಡುವಾಗ? ನನಗೆ ಸೌಂದರ್ಯ ಅವರು ಅಂದರೆ ಭಾರಿ ಇಷ್ಟ. ಅವ್ರು ನೋಡ್ತಾ ಇದ್ರೆ ಎಷ್ಟು ನೀಟಾಗಿ, ಎಷ್ಟು ಚಂದ. ಅಂದರೆ ಹೀರೋಯಿನ್ ಆದವರು ಎಕ್ಸ್ಪೋಸ್ ಮಾಡಲೇಬೇಕು ಅಂತ ಇಲ್ಲ, ಅದನ್ನು ಅವ್ರನ್ನ ನೋಡಿದ್ರೆ ಹಂಗೆ ಅನ್ಸುತ್ತೆ. ಸೊ ಅವ್ರದ್ದು ಮೂವೀಸ್ ಯಾವುದೇ ನೋಡಿದ್ರು ಅವ್ರಿಗೆ ಅಂತ ಎಕ್ಸ್ಪೋಸಿಂಗ್ ಎಲ್ಲ, ಆ್ಯಕ್ಟಿಂಗು, ಆ ಕ್ಯೂಟ್ ಫೇಸು ನಂಗೆ ಭಾರಿ ಇಷ್ಟ ಅವರು. ಸೊ ಅವರು ಇನ್ಸ್ಪಿರೇಷನ್ನು. ಆ್ಯಂಡ್ ನನಗಿಂತ ಆಸೆ ನಮ್ಮ ಅಮ್ಮಂಗೆ ನನ್ನನ್ನು ಸ್ಕ್ರೀನ್ ಮೇಲೆ ನೋಡೋದಕ್ಕೆ. ನಾನು ಓದಿ ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ರೆ ಇಲ್ಲ ಆ್ಯಕ್ಟ್ ಮಾಡಬೇಕು ಸರಿ ಆಯಿತು. ಹಂಗಂದ್ರೆ ನಿಮಗೆ ಅಮ್ಮನೂ ಫುಲ್ ಸಪೋರ್ಟ್ ಇದೆ. ಫುಲ್ ಶೂಟಿಂಗ್ ಹೋಗು, ಆ್ಯಕ್ಟಿಂಗ್ ಮಾಡು ಅಂತಂದರೆ ಆರಾಮಾಗಿ ನೀವು ಇನ್ನೂ ಧೈರ್ಯವಾಗಿ ಶೂಟಿಂಗ್ ಹೋಗ್ಬೋದು, ಟೆನ್ಷನ್ ಇಲ್ಲ. ನನಗೆ ಮಿಡ್ ನೈಟ್ ಅಥವಾ ಲೇಟ್ ನೈಟ್ ಶೂಟ್ ಆದ್ರೂ ಮನೇಲಿ ಬೈತಾರೆ, ಹೇಳಬೇಕು, ಇಲ್ಲವೇ ಇಲ್ಲ. ಅಮ್ಮ ಶೂಟಲ್ಲಿದ್ದೀನಿ, ಸರಿ, ಅರ್ಥ ಆಗೋಗುತ್ತೆ. ಅವ್ರಿಗೂ ನೋಡಿ ಈಗ ಅಭ್ಯಾಸ ಆಗ್ಬಿಟ್ಟಿದೆ. 12 ಗಂಟೆ 1 ಗಂಟೆ ಅನ್ಕೋತಾರೆ ಜನ ನೋಡೋಕೆ ಆ್ಯಕ್ಟರ್ ಲೈಫ್. ಅವ್ರಿಗೆ ಏನು ಬೇಡ, ಆರಾಮಾಗಿರ್ತಾರೆ, ಮೇಕಪ್ ಹಾಕ್ಕೋತಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕೋತಾರೆ. ಮಿಡ್ ನೈಟ್ 2 ಗಂಟೆಗೆ ರೀಚ್ ಆಗ್ತೀವಿ. ಕೆಲವೊಂದ್ಸತಿ 12 to 12 ಮಾಡ್ತೀವಿ. ಮನೆಗೆ ಬರೋದು 5 ಗಂಟೆ ಆಗಿರುತ್ತೆ. ಮತ್ತೆ 6 to 6 ಇರುತ್ತೆ, ಅಲ್ಲಿಗೆ ಹೋಗಬೇಕು. ಒಂದ್ಸಲ ನನಗೆ ಹಿಂಗೆ ಆಗಿತ್ತು. ಲಕ್ಷಣ ಮಾಡುವಾಗ ನಾರ್ಮಲ್ 12 hours ಅಂತಲೇ ಇದ್ದಿದ್ದು, ಬಟ್ ಅದು 24 ಆಗೋಯ್ತು. ಲೈಕ್ ಇವತ್ತು ಬೆಳಗ್ಗೆ ಹೋದರೆ ನಾಳೆ ಬೆಳಗ್ಗೆ 24, ಅಂದರೆ ಬೆಳಗ್ಗೆ 6 o'clock ಬಿಟ್ಟರು. ಆವಾಗ ಇನ್ನೊಂದು ಸೀರಿಯಲ್ ಮಾಡ್ತಿದ್ದೆ, ಮರಳಿ ಮನಸ್ಸಾಗಿದೆ ಅಂತ. ನಾನು ಇನ್ನೂ ಬಂದಿಲ್ಲ. ಒಂದು ಗಾಡೀಲಿ ಆಲ್ರೆಡಿ ಅವ್ರದ್ದು ಮರಳಿ ಮನಸ್ಸಾಗಿರೋರ್ದು ಕಾರ್ ವೆಯ್ಟ್ ಮಾಡ್ತಿತ್ತು. ನಾನು ಅಣ್ಣ 2 ನಿಮಿಷ ಅಣ್ಣ, ಹೋಗಿ ಪಟ್ಟಂತ ಸ್ನಾನ ಮಾಡ್ಕೊಂಡು ಪಟ್ಟದ ಬೇರೆ ಬ್ಯಾಗ್ ಎತ್ಕೊಂಡು ಓಡ್ ಬಂದಿದ್ದು. ಅಬ್ಬಾ, ಆ್ಯಕ್ಚುಲಿ ಇದೆಲ್ಲ ಯಾರಿಗೂ ಕಾಣಲ್ಲ ಹೋದ್ರೆ. ಬಟ್ ಬರೀ ಮಿಡ್ ನೈಟ್ ಅಂತಲ್ಲ, ಹೊರಗಡೆ ಬಿಸಿಲಲ್ಲಿ ಶೂಟ್ ಮಾಡೋದು. ಹೌದು, ವಿತ್ ದ ಕಾಸ್ಟ್ಯೂಮ್, ಮೇಕಪ್ ಆ್ಯಂಡ್ ಎವ್ರಿಥಿಂಗ್ ವೆರಿ ಚಾಲೆಂಜಿಂಗ್. ಇನ್ನು ಮಳೆ, ಆ್ಯಕ್ಚುಲಿ ಮಳೇಲಿ ನೆನ್ಕೊಂಡು ಹೋಗೋಕ್ಕೆ ಜನ ಅಯ್ಯೋ ಮಳೆ ಅಂತಾರೆ. ನಾವು ಅವರ್ಸ್ ಗಟ್ಟಲೆ ಮಳೆಲೇ ನಿಂತ್ಕೊಂಡು ಡೈಲಾಗ್ಸ್ ಹೇಳ್ಕೊಂಡು ಚಳಿಲಿ ನಡುಗ್ತಾ ಇರ್ತೇವೆ ಅಂತ. ಅದರಲ್ಲೂ ನೈಟಲ್ಲಿ ಮಳೆ ಶೂಟ್ ಮಾಡಿಬಿಟ್ರಂತೂ ಮುಗೀತು. ವೆರಿ ಚಾಲೆಂಜಿಂಗ್. ಆ್ಯಂಡ್ ಆರ್ಟಿಸ್ಟ್ ಲೈಫ್ನ
ಇನ್ನೊಂದು ಸೈಡ್ ಇದು. ಒಂದ್ ಕಡೆ ಹೇಗೆ ಗ್ಲಾಮ್ ಇದೆಯೋ ಅಷ್ಟೇ ಅದೇ ರೀತಿ ಇನ್ನೊಂದು ಸೈಡ್ ಇದು. ಐ ಗೆಸ್ ನೀವೇನಾದ್ರು ಸ್ವಲ್ಪ ಬೇಗ ಮನೆಗೆ ಹೊಟ್ಟೋದ್ರೆ ನಿಮ್ಮ ತಾಯಿ ಫುಲ್ ಶಾಕ್ ಆಗ್ಬಿಡ್ತಾರೆ. ಇಷ್ಟು ಬೇಗ ಮುಗ್ದೋಯ್ತಾ? ಇಲ್ಲ ಪ್ಲೀಸ್ ಬೇಗ ಬಿಡು, ಒಂದು 12 ಗಂಟೆಗೆ ಬಾವಾಗ್ಲೇ ನಮಗೂ ಸಮಾಧಾನ ಶೂಟಿಂಗಿಂದ ಬಂದು. ಆ್ಯಂಡ್ ಬೇಗ ಪ್ಯಾಕಪ್ ಆಗಿದೆ ಅಂದಾಗ ಹೇಗನ್ಸುತ್ತೆ ನಿಮ್ಗೆ? ಎಂಥ ಖುಷಿ ಗೊತ್ತಾ. ಅದರಲ್ಲೂ ಮೊದಲು ಹೋದ ತಕ್ಷಣ ಕೇಳ್ಕೋದು ಎಷ್ಟು ಸೀನ್ ಇದೆ, ನಂದೆಷ್ಟಿದೆ. ನಮಗೆ ಗೊತ್ತಾಗುತ್ತೆ ಸೀನ್ ಮುಗೀತು ಹೊರಳ ಇಲ್ಲ ಡೈರೆಕ್ಟರ್ನ ಕೇಳಿದೆ, ಅಸೋಸಿಯೇಟ್ನ ಕೇಳಿದೆ, ಮುಗ್ದಿದೆ ತಾನೇ ಕಳಿಸ್ಬೇಕಲ್ವ, ಏನಕ್ಕೆ ಇಟ್ಕೊಂಡಿದ್ದೀರ ಅಲ್ಲಿ, ಕಳಿಸಿ ಬೇಗ. ಅದೇ ಒಂದೊಂದು ಸರ್ತಿ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದರೆ ಟಿಲ್ 9 o'clockವರೆಗೂ ಕ್ಯಾಮ್ರಾ ಮುಂದೆನೇ ಇರ್ತೀವಿ. ಓ ಕರೆಕ್ಟ್. ಇಬ್ರದ್ದೇ ಸೀನ್ ಹಾಕೊಂಡಿರ್ತಾರ, ಇಬ್ಬರೇ ಆರ್ಟಿಸ್ಟು. ಆಮೇಲೆ ಸಜೆಷನ್ ಈ ಕಡೆ ಒಂದು ಕ್ಯಾಮ್ರಾ ಆ ಕಡೆ ಒಂದು ಕ್ಯಾಮ್ರಾ, ಹಿಂಗೆ ಕೂತ್ಕೊಳ್ಳೋಕೆ ಟೈಮ್ ಕೊಡಲ್ಲ ಗೊತ್ತಾ. ಆ್ಯಂಡ್ ಈಗ ಬೇರೆ ಪ್ರೊಫೆಷನಲ್ಲೆಲ್ಲ ನಾಳೆ ನನಗೆ ಇಷ್ಟಿದೆ ಕೆಲಸ ಹಿಂಗೆ ಅನ್ನೋದೊಂದು ಸ್ವಲ್ಪ ಫಿಕ್ಸ್ ಆಗಿ ಹೋಗಿರುತ್ತೆ. ಒಂದು ವಾರ ಒಂದೇ ಥರ ರೊಟೀನ್ ಇರುತ್ತೆ. ಇದ್ರಲ್ಲಿ ಒಂದಿನ ಫುಲ್ ನಮ್ ಶೂಟ್ ಇರುತ್ತೆ, ಇನ್ನೊಂದಿನ ಎರಡೇ ಸೀನ್ ಇರುತ್ತೆ, ಕೆಲವು ಸಲ ಒಂದೇ ಒಂದು ಸೀನ್ ಇರುತ್ತೆ. ಆಮೇಲೆ ಜನ ಕೇಳ್ತಾರೆ ನೆಕ್ಸ್ಟ್ ಏನಾಗುತ್ತೆ ಸೀನು, ನೆಕ್ಸ್ಟ್ ಏನಾಗುತ್ತೆ ಅಂತ. ಲಿಟ್ರಲಿ ಬೆಳಗ್ಗೆ ಶೂಟಿಂಗ್ ಹೋಗೋ ಸೀನ್ ಪೇಪರ್ ನೋಡೋವರೆಗೂ ನಾನು ಇವತ್ತು ಏನು ಆ್ಯಕ್ಟ್ ಮಾಡ್ತೀನಿ ಅಂತಲೇ ಗೊತ್ತಿರಲ್ಲ. ಕರೆಕ್ಟ್ ವೆರಿ ಟ್ರೂ. ಆ್ಯಂಡ್ ಇನ್ನೊಂದು ಪಾರ್ಟ್ ಆಫ್ ಆ್ಯಕ್ಟರ್ಸ್ ಲೈಫ್ ಅಂದರೆ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ, ಹುಡುಗ ಹುಡುಗಿ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಒಂದು ಟು ಕ್ಯಾರಿ ಅ ಫ್ಯಾಷನ್ ಸೆನ್ಸ್. ನಮ್ಮ ಪರ್ಸ್ನಲ್ ಲೈಫ್ಗಂತಲ್ಲ, ಸುಮ್ಮನೆ ಆ ಕ್ಯಾರೆಕ್ಟ್ರಿಗೆ ಅಂತಲೇ ನಾವು ಅವಳು ಈ ಥರ ರೆಡಿ ಆಗ್ತಾಳೆ. ಫಸ್ಟ್ ಒಂದು ಅವ್ರ ಕಡೆಯಿಂದನೇ ಇನ್ಪುಟ್ ಬಂದಿರುತ್ತೆ, ಬಟ್ ಅದಾದಮೇಲೆ ನಾವೇ ಸ್ವಲ್ಪ ಇಂಟ್ರೆಸ್ಟ್ ತಗೋತೀವಿ ಅಲ್ವಾ. ಸೊ ನಿಮಗೆ ಇಷ್ಟು ಧಾರಾವಾಹಿಗಳನ್ನ ಮಾಡಿದ್ದೀರಾ, ಒಂದೊಂದು ಧಾರಾವಾಹಿಲೂ ಒಂದೊಂದು ಕ್ಯಾರೆಕ್ಟ್ರು ಒಂದೊಂದು ಕೈಂಡ್ ಆಫ್ ಫ್ಯಾಷನ್ ಸೆನ್ಸ್ ಇರುತ್ತೆ. ಸೊ ನಿಮಗೆ ಪರ್ಸ್ನಲಿ ಫ್ಯಾಷನ್ ಮೇಲೆ ಎಷ್ಟು ಆಸಕ್ತಿ ಇದೆ, ಅದು ಎಷ್ಟು ಹೆಲ್ಪ್ ಆಗಿದೆ ಕ್ಯಾರೆಕ್ಟರ್ಸ್ಗೆ ಅಪ್ಲೈ ಆಗೋಕ್ಕೆ? ನಾನು ಟು ಬಿ ಫ್ರಾಂಕ್ ಹೇಳ್ತೀನಿ, ಚೆಲ್ವಿಗೆ ಡೆಡ್ ಅಪೋಸಿಟ್ ನಾನು. ನನ್ನ ಹತ್ರ ಅವತ್ತು ಆಡಿಷನ್ಗೆ ಹೋಗೋಕ್ಕೂ ಲಂಗ ದಾವಣಿ ಇರಲಿಲ್ಲ. ಯಾವುದೋ ಒಂದು ವೇಲ್ಗೆ ಇದು ಮಾಡ್ಕೊಂಡು ಹೋಗಿದ್ದು ಆಡಿಷನ್ಸ್ ಕೊಟ್ಟಿದ್ದು ನಾನು. ಡೆಡ್ ಅಪೋಸಿಟ್ ನಾನು ಯಾವತ್ತೂ ಲಂಗ ದಾವಣಿ ಎಲ್ಲ ಹಾಕ್ದೋಳೆ ಎಲ್ಲ, ಇನ್ನು ಸ್ಯಾರಿ ಹಾಕ್ತೀನಿ ಅಷ್ಟೇ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅಷ್ಟಾಗಿ ಅಪ್ಲೋಡ್ ಮಾಡಲ್ಲ. ಬಟ್ ಆದರೂ ಇರಬೇಕು ಬೀಯಿಂಗ್ ಆರ್ಟಿಸ್ಟ್. ನಾವು ಅಂದರೆ ನಾವು ಯಾವ ಥರ ಕ್ಯಾರಿ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ನಮ್ಮನ್ನು ಇಂಡಸ್ಟ್ರಿಯಲ್ಲಿರೋರು ನೋಡೋದೇ ಬೇರೆ ಥರ, ಹೊರಗಡೆ ಪೀಪಲ್ ನೋಡೋದೇ ಬೇರೆ ಥರ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಐ ಲವ್ ಸ್ಯಾರೀಸ್. ತುಂಬ ಜಾಸ್ತಿ ಸ್ಯಾರೀಸೇ ಹಾಕ್ತೀನಿ ನಾನು. ನನ್ನ ಪರ್ಸ್ನಲ್ ಕ್ಲೋಸ್ ಸರ್ಕಲ್ ಇದ್ದಾಗಷ್ಟೇ ನಾನೇನು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಫುಲ್ ಸ್ಯಾರೀಸ್. ಸೊ ಒಂದು ಕ್ಯಾರೆಕ್ಟರ್ಗೆ ಅಂತ ಬಂದಾಗ ಅದಕ್ಕೆ ಮಾತ್ರ ಯೋಚನೆ ಮಾಡೋದು, ಅದು ಬಿಟ್ಟರೆ ಪರ್ಸ್ನಲ್ ಲೈಫಲ್ಲೇ ಬೇರೆ ಒಂದು ಫ್ಯಾಷನ್ ಸೆನ್ಸ್ ಇರುತ್ತೆ. ಇವಾಗ ನಾವು ಚೆಲ್ವಿಯಾಗಿ ಅಥವಾ ಬೇರೆ ಬೇರೆ ಪಾತ್ರಗಳಲ್ಲಿ ನಿಮ್ಮನ್ನ ನೋಡಿದ್ದೀವಿ, ಅದು ಬಿಟ್ಟು ಚರಿಕಾಗಿನೂ ನಿಮ್ಮನ್ನು ಜನ ನೋಡ್ತಾ ಬಂದಿದ್ದಾರೆ. ಬಟ್ ನಾವು ನೋಡಿಲ್ದಿರೋ ಚರಿಕಾ ಯಾರು ಅಂತಂದರೆ ಚೈಲ್ಡ್ಹುಡ್ ಚರಿಕಾ. ಮಗು ಆಗಿದ್ದಾಗ ಅಥವಾ ನಿಮ್ಮ ಅರ್ಲಿ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು, ನೀವು ಹುಟ್ಟಿದ್ದು, ನೀವು ಬೆಳೆದಿದ್ದು ಯಾವ ಊರು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾ ಹುಟ್ಟಿದ್ದು ಹಾಸನೇ, ಬೆಳೆದಿದ್ದು ಆ್ಯಕ್ಚುಲಿ ನನ್ನ ಅಜ್ಜಿ ಮನೆ ಹಾಸನು, ಅಪ್ಪ ಮನೆ ಚಿಕ್ಕಮಂಗ್ಳೂರು. ಸೊ ನಾನು ಜಾಸ್ತಿ ಇದ್ದಿದ್ದು ಅಜ್ಜಿ ಮನೇಲೆ. ಸೊ ಹಾಗಾಗಿ ಯಾರಿಗೂ ಚಿಕ್ಕಮಂಗ್ಳೂರು ಅಂತ ಹೇಳಲ್ಲ, ಹಾಸನ ಅಂತಾನೆ. ಯಾವರು ಹಾಸನ ಅಷ್ಟೇ. ಹಾಸನಲ್ಲಿ ಆಲ್ಮೋಸ್ಟ್ ನಾನು ನಮ್ಮ ಅಮ್ಮನ ಜೊತೆ ಅಪ್ಪನ ಜೊತೆ ಇದ್ದಿದ್ದು ಕಮ್ಮಿ. ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಜೊತೆ ಇದ್ದೆ, ಆಮೇಲೆ ನಮ್ಮ ಆಂಟಿ ಜೊತೆ ಬೆಳೆದೆ, ಆಮೇಲೆ ಬ್ಯಾಂಗ್ಳೂರಿಗೆ ಬಂದ್ವಿ. ಹಂಗಾಗಿ ಅಪ್ಪ ಅಮ್ಮನ ಜೊತೆ ಕನೆಕ್ಷನ್ ಸ್ವಲ್ಪ ಕಮ್ಮಿನೇ ಇತ್ತು ಅಷ್ಟೇ. ಕನ್ನಡ ಮೀಡಿಯಂ, ಪಕ್ಕ ಕನ್ನಡ ಮೀಡಿಯಂ. ಸೊ ಚೈಲ್ಡ್ಹುಡ್ ಡೇಸ್ ಅಂದ ತಕ್ಷಣ ನೆನಪಾಗೋದು ಅಜ್ಜಿ ಜೊತೆ ಬೆಳೆದಿರೋ ದಿನ. ಹಾಗೆ ಬ್ಯಾಂಗ್ಳೂರಿಗೆ ನೀವು ಬಂದಿದ್ದು ಯಾವಾಗ? 20 years ಆಯ್ತು ಅನ್ಸುತ್ತೆ ಅಷ್ಟೇ. ಓಕೆ. ಸೊ ಮೇ ಬಿ ನಿಮ್ಮ ಕಾಲೇಜು ಸ್ಕೂಲಿಂಗ್ ಎಲ್ಲ ಇಲ್ಲೇ, ಅರ್ಧ ಅಲ್ಲಿ ಅರ್ಧ ಇಲ್ಲಿ. ಚೈಲ್ಡ್ಹುಡ್ ಜ್ಞಾಪಕ ಅಂದರೆ ನಮ್ಮಮ್ಮ ನನಗೆ ಯಾವಾಗಲೂ ಒಂದು ಹೇಳ್ತಾರೆ. ನಮ್ಮಮ್ಮ ಅಂದರೆ ನಾನೇ ಫಸ್ಟ್ ಮಗಳು, ಅವ್ರಿಗೆ ಕೆಲಸ ಅಂದರೆ ಅಪ್ಪ ಅಮ್ಮ ನಾನು 3 ಜನ ಇದ್ದಿದ್ದು. ಅಪ್ಪ ಕೆಲ್ಸಕ್ಕೆ ಹೋಗ್ತಿದ್ರು, ಅಮ್ಮ ಬಟ್ಟೆ ವಾಶ್ ಮಾಡೋಕ್ಕೆ ಹೋದಾಗ ನನ್ನನ್ನು ಆಟಾಡ್ಕೊಳ್ಳೋಕ್ಕೆ ಅಂತ ಕೆಳಗಡೆ ಮಲಗಿಸಿ ಏನು ಪೀನಟ್ಸ್ ಕಡಲೆ ಬೀಜ ಹಾಕಿ ಆಟ ಆಡ್ಕೊಂತ ಬಿಟ್ಟೋಗಿದ್ರಂತೆ. ನಾನು ಅದನ್ನ ಮೂಗೊಳಗಡೆ ಸೇರಿಸ್ಕೊಬಿಟ್ಟಿದ್ದೆ. ನನಗೆ ಅದೇ ಭಯ ಆಗ್ತಿತ್ತು, ಏನು ತಿನ್ಬಿಟ್ರು ಅಂತ. ತಿಂದಿಲ್ಲ, ಮೂಗೊಳಗಡೆ ಸೇರಿಸ್ಕೊಬಿಟ್ಟಿದ್ದಂತೆ. ಆಮೇಲೆ ಉಸಿರಾಡೋಕ್ಕಾಗ್ತಿರ್ಲಿಲ್ಲ ಅಂದ್ಬಿಟ್ಟು ನಮ್ಮಮ್ಮ, ಆಗಿನ ಕಾಲದಲ್ಲಿ ಬೀಡಿ ಬರ್ತಿತ್ತಲ್ಲ, ಆ ಬೀಡಿನ ಓಪನ್ ಮಾಡಿದ್ರೆ ಅದ್ರೊಳಗಡೆ ಇದಿರುತ್ತಲ್ಲ, ಅದನ್ನ ಸಣ್ಣದಾಗಿ ಮಾಡಿ ಈ ಕಡೆಗೆ ಏರ್ಸಿದ್ದಾರೆ. ಅಕ್ಷಿ ಅಂದ ತಕ್ಷಣ ಬಿದ್ದೋಗಿದ್ದಾರೆ. ಆಂಟಿ ಯಾವ ಥರ ತಲೆ ಉಪಯೋಗಿಸಲ್ವಾ, ಸೂಪರ್. ಆಮೇಲೆ ಬಂತು 2 ಸಲ ಮಾಡ್ಕೊಂಡಿದ್ನಂತೆ ಆ ಥರ. ಯಾಕೆ ನಿಮ್ಗೆ ಒಂದ್ಸತಿ ಮಾಡಿದಾಗ ಸಮಾಧಾನ ಸಿಕ್ಕಿರಲಿಲ್ಲ?
ಇನ್ನೊಂದ್ಸಲ ಕಡಲೆಬೇಳೆ ಈಸಿಯಾಗಿ ಆಚೆ ಬರದೇ ಇರಲಿ, ಇನ್ನೊಂದು ಸ್ವಲ್ಪ ನಮ್ಮ ತಂದೆ ತಾಯಿ ಕಷ್ಟ ಆಗಲಿ ಅಂತ 2-3 ಹಾಕ್ಕೊಬಿಟ್ಟಿದ್ದತ್ತೆ. ಬಟ್ ಐ ಗೆಸ್ ಎಲ್ಲರ ಲೈಫಲ್ಲಿ ಈ ಥರ ಯಾವುದೋ ಒಂದು ಚೈಲ್ಡ್ಹುಡ್ ಮೆಮರಿ ಇರುತ್ತೆ. ನಾನು ಬೇಜಾನಿದೆ, ನೀವು ಕೇಳೋಕ್ಕೆ ಹೋಗ್ಬೇಡಿ, ನಿಮ್ಗೆ ಒಂದು ಕೇಳೋ ನಂಗೆ ಟೆನ್ಷನ್ ಆಗ್ತಾ ಇದೆ. ಬಟ್ ಈ ಥರದ್ದೆಲ್ಲ ಎವ್ರಿಬಡಿ ವಿಲ್ ಹ್ಯಾವ್ ಅ ಮೆಮರಿ. ಸ್ಕೂಲ್ ಡೇಸ್ ಅಂತ ಬಂದಾಗ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ್ರಿ, ಸ್ಕೂಲಿಂಗ್ ಹೇಗಿತ್ತು? ಆಮೇಲೆ ಕಾಲೇಜ್ ಅಂತ ಬಂದಾಗ ಎಲ್ಲರೂ ಎಜುಕೇಷನ್ನೇ, ಏನು ತೊಗೋತೀವಿ, ಸೈನ್ಸಾ ಕಾಮರ್ಸ್ ಅನ್ನೋದೊಂದಿರುತ್ತೆ. ಆ ಫೇಸ್ ಹೇಗಿತ್ತು ಲೈಫಲ್ಲಿ? ಟು ಬಿ ಫ್ರಾಂಕ್, ನಾನು ಒಂದು ಟಿಲ್ 8th ಒಂದು 8 ಸ್ಕೂಲ್ ಚೇಂಜ್ ಮಾಡಿದ್ದೀನಿ. ಹಾಂ, ಅಜ್ಜಿ ಮನೇಲಿ ಒಂದು, ಆಂಟಿ ಮನೇಲಿ, ಬೆಂಗಳೂರಿಗೆ ಬಂದಾಗ ಅಲ್ಲಿ ಮನೆ ಖಾಲಿ ಮಾಡಿದಾಗೆಲ್ಲ ಒಂದೊಂದು ಸ್ಕೂಲ್ ಚೇಂಜ್ ಆಗ್ತಿತ್ತು. 8ಇಂದ 10th ಅಷ್ಟೇ ಒಂದೇ ಸ್ಕೂಲಲ್ಲಿ ಓದಿದ್ದು. ನಾನು ಟಿಲ್ 8 ನಾನು ವರ್ಸ್ಟ್ ಸ್ಟೂಡೆಂಟು. 5th ನನಗೆ ಹೇಳಿದ್ರು ಟೀಚರ್, ನೀನು ಸ್ಕೂಲ್ ಬಿಟ್ಟು ಹೋದ್ರೆ ಅಷ್ಟೇ ಪಾಸ್ ಮಾಡ್ತೀನಿ, ಇಲ್ಲಾಂದ್ರೆ ಫೇಲ್ ಮಾಡ್ತೀನಿ ಅಂತ. ಅದ್ಯಾವ ಥರ ಇದು? ಬಟ್ ಆ್ಯಕ್ಚುಲಿ ಅಷ್ಟೊಂದು ಸ್ಕೂಲ್ ಚೇಂಜ್ ಮಾಡೋದು ಕಷ್ಟ ಅಲ್ಲ? ಕಷ್ಟ ಆಗೋದು, ಅಡ್ಜಸ್ಟೇ ಆಗಿರಲ್ಲ ಅಷ್ಟು ಬೇಗ. ನಾವು 1 ವರ್ಷದಲ್ಲೇ 3 ಸ್ಕೂಲ್ ಚೇಂಜ್ ಮಾಡ್ತಿದ್ರು. ಮನೆ ಚೇಂಜ್ ಮಾಡಿದಾಗೆಲ್ಲ ಸ್ಕೂಲ್ ಚೇಂಜ್ ಆಗ್ತಿತ್ತು. ಅಯ್ಯೋ ಛೇ, ಕಷ್ಟ, ಆ್ಯಕ್ಚುಲಿ ಕಷ್ಟ ಆಗ್ತಿತ್ತು. ಬಟ್ ಥ್ಯಾಂಕ್ ಗಾಡ್ ಹೈಸ್ಕೂಲ್ ಒಂದೇ ಸ್ಕೂಲಲ್ಲಿ. ಹಾಂ, ಆಮೇಲೆ 10th 70% ತೊಗೊಂಡೆ. ನನಗೆ ಶಾಕು. 8 to 10th ಒಂದೇ ಸ್ಕೂಲ್. ಆಮೇಲೆ ಕಾಲೇಜಲ್ಲಿ ಟು ಬಿ ಫ್ರಾಂಕ್ ಆಫ್ಟರ್ 10th ಎಲ್ಲ ಹೇಳ್ಕೊಡೋದು ಏನು ಗೊತ್ತಾ, ಸ್ಕೂಲಲ್ಲಿ 10th ಒಂದು ಮುಗಿಸಿ ಲೈಫ್ ಎಂಜಾಯ್ ಮಾಡ್ಬೋದು, ಲೈಫ್ ಸಖತ್ತಾಗಿರುತ್ತೆ ಅಂತ. 10th ಆದಮೇಲೆ ಈ ಕಾಮರ್ಸು, ಆಮೇಲೆ ಸೈನ್ಸು, ಆರ್ಟ್ಸ್ ಅನ್ನೋದಿದೆ ಅನ್ನೋ ಒಂದು ಸೆನ್ಸು ನಮಗಿರಲಿಲ್ಲ. 10th ಮುಗಿಸ್ಬೇಕು ಹಿಂಗಿತ್ತು, 10th ಮುಗಿಸ್ಬೇಕಷ್ಟೇ. ಆಮೇಲೆ ಕಾಲೇಜ್ ಸೇರ್ಕೋಬೇಕಾದ್ರೆ ಓಕೆ, ಏನು ಕನ್ನಡ, ನಾರ್ಮಲ್ ಕನ್ನಡ, ಇಂಗ್ಲೀಷ್, ಹಿಂದಿ ಹಂಗೆ ಇರುತ್ತೆ. ಸೊ ನೀವು ಕಾಮರ್ಸ್ ಆಮೇಲೆ ಅಲ್ಲಿ ಹೋದ್ಮೇಲೆ ಕಾಮರ್ಸ್ ತಗೋತೀರಾ, ಸೈನ್ಸ್ ತಗೋತೀರಾ, ಆರ್ಟ್ಸ್ ಹಂಗಂದ್ರೆ ಏನು ಅಂತ ಕೇಳ, ಏನೂ ಗೊತ್ತಿಲ್ಲ. ಅಲ್ಲಿ ನಮ್ಮ ಅಪ್ಪ ಅಮ್ಮಂಗಂತ ಪಾಪ ಅವರು ಅಷ್ಟು ಓದಿರಲಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಅಲ್ಲಿ ಹೋದರೆ ಮೊದಲೇ ಅಪ್ಲಿಕೇಶನ್ ತೊಗೋಬೇಕು, ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಅದು ಇದು. ನಮ್ಮ ಸ್ಕೂಲಲ್ಲೆಲ್ಲ ಹಂಗಿರ್ಲಿಲ್ಲ, ಹೋಗಿ ದುಡ್ಡು ಕಟ್ಟಿದ್ರೆ ಸೇರಿಸ್ಕೊಂಬಿಡೋರು. ಆಮೇಲೆ ಯಾವ್ದು ಈಸಿ ಇದೆ, ಆರ್ಟ್ಸ್ ಈಸಿ, ಕಾಮರ್ಸ್ ಮೀಡಿಯಮ್ ಇರುತ್ತೆ, ಸೈನ್ಸ್ ಸ್ವಲ್ಪ ಕಷ್ಟಕ್ಕೆಲ್ಲ ನಾವು ಹೋಗೋದೇ ಇಲ್ಲ. ಎಸ್, ಸರಿ ಆಯಿತು, ತುಂಬ ಲೋನು ಬೇಡ, 70% ತೊಗೊಂಡು ಆರ್ಟ್ಸ್ ತೊಗೊಂಡ್ರೆ ಚೆನ್ನಾಗಿರಲ್ಲ, ಕಾಮರ್ಸ್ಗೆ ಹೋಗ್ತೀನಿ ಅಂತ. ಆಮೇಲೆ ಹಂಗೆ ನಡೀತು. ಸೊ ಪರ್ಟಿಕ್ಯುಲರ್ಲಿ ಆ ಕಾಮರ್ಸ್ ಫೀಲ್ಡಲ್ಲಿ ಮುಂದೆ ಕೆಲಸ ಮಾಡ್ತೀವಿ, ಹೋಗ್ತೀವಿ ಅನ್ನೋದು ಏನೂ ಇರಲಿಲ್ಲ. ಬಟ್ ಏನೂ ಐಡಿಯಾ ಇರಲಿಲ್ಲ, ಓದ್ತಿದ್ದೆ ಅಷ್ಟೇ ಆ ಟೈಮ್ಗೆ. ಯಾಕಂದರೆ ಫಸ್ಟ್ PU ಸೇಮ್ 10th ಥರನೇ ಓದಿದ್ವಿ. ಸೆಕೆಂಡ್ PUಯಿಂದ ಬಂಕ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಕಾಲೇಜ್ಗೆ ಹೋಗಿರೋದಕ್ಕಿಂತ ಬಂಕ್ ಹಾಕಿರೋದೆ. ಐ ಗೆಸ್ ನಿಮ್ಗೆ ಆಲ್ರೆಡಿ ಎಲ್ಲ ಐಡಿಯಾ ಇತ್ತು ಅನಿಸುತ್ತೆ, ನಾನು ಇಲ್ಲೆಲ್ಲೂ ಕೆಲಸನೇ ಮಾಡ್ತಾ ಇಲ್ಲ, ನನ್ನ ಕೆಲಸ ಬೇರೆ ಎಲ್ಲೋ ಇದೆ, TV ಸ್ಕ್ರೀನ್ಸು, ಥಿಯೇಟ್ರಲ್ಲಿ ಬರ್ತಿರ್ತೀನಿ ನಾನು. ಬಟ್ ಟು ಬಿ ಫ್ರಾಂಕ್ ಅದೇನು ಗೊತ್ತಿಲ್ಲ, ಅಂದರೆ ಈಗ ಎಲ್ಲರೂ ಕೇಳ್ತಾರೆ ಗೊತ್ತಾ, ನಿಮ್ಮ ಸ್ಕೂಲಲ್ಲಿ ಅಥವಾ ಕಾಲೇಜ್ ದೊಡ್ಡವರಾದ್ಮೇಲೆ ಏನಾಗ್ಬೇಕು ಅಂದ್ಕೊಂಡಿದ್ದೀರಾ? ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗಿ, ಅದೇನೋ ಗೊತ್ತಿಲ್ಲ ನನಗೆ. ಎಲ್ಲರೂ ಒಂದೇ ಥರ ಹೇಳ್ತಿದ್ರು. ಫಸ್ಟ್ PUಗೆ ಹೋದಾಗ ನಮ್ಮ ಸರ್ ಕೇಳಿದ್ರು, ಏನಾಗ್ಬೇಕು ಅಂದ್ಕೊಂಡಿದ್ದೀರಾ, ಏನಕ್ಕೆ ಕಾಮರ್ಸ್ ತೊಗೊಂಡಿದ್ದೀರಾ ಅಂತ. ನಾನು ಎಲ್ಲರೂ CA ಅದು ಇದು ಏನೇನೋ ಹೇಳ್ತಿದ್ರು. ನಾನು ಯಾಕೆ ಇವ್ರ ಥರ ಎಲ್ಲನೂ ಒಂದೇ ಹೇಳ್ಬೇಕು, ನಾನು ಆ್ಯಕ್ಟ್ರ್ ಆಗ್ತೀನಿ ಅಂತ ಹೇಳಿದೆ. ಆವಾಗಿಂದಾನೇ ನಮ್ಮ ಸರ್ ಆ್ಯಕ್ಟ್ರ್ ಬರಮ್ಮ ಇಲ್ಲಿ ಅಂತ ಕರೀತಿದ್ರು. ಹಂಗೆ ಆಗೋಯ್ತು. ಸೊ ಕಾಲೇಜ್ ಟೈಮಲ್ಲೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ನನಗೆ ಸ್ವಲ್ಪ ಮೇಕಪ್ ಹುಚ್ಚು ಚಿಕ್ಕ ವಯಸ್ಸಿಂದನೂ ಜಾಸ್ತಿ ಇತ್ತು. ನಮ್ಮಮ್ಮ ಸ್ಕೂಲ್ಗೆಲ್ಲ ಕಾಜಲ್ ಹಾಕೊಂಡು ಹೋದ್ರೆ ಹೊಡಿತಾ ಇದ್ರು. ಚಿಕ್ಕ ವಯಸ್ಸು, ಇನ್ನೂ ಚಿಕ್ಕ ಹುಡುಗಿ ಕಾಜಲ್ ಹಂಗೂ ನಮ್ಮಮ್ಮ ಕಾಣಿಸ್ದಂಗೆ ಸ್ಕೂಲ್ಗೆಲ್ಲ ಹೋದ್ಮೇಲೆ ಆಮೇಲೆ ಕಾಲೇಜಲ್ಲಿ ಹಾಕೋತಾ ಇದ್ದೆ. ಹಿಂಗೆ ಬರೋದಕ್ಕೆ ಒರೆಸ್ಕೊಂಬಂದ್ಬಿಡೋದು. ಬಟ್ ಕಾಲೇಜಲ್ಲಿ, ಸ್ಕೂಲಲ್ಲಾದರೆ ಏನು ಗೊತ್ತಾ, ಒಂದೇ ಥರ ಬಟ್ಟೆ, ಅದೇ ಬ್ಲೂ ಡ್ರೆಸ್ಸು, ಅದೇ ವೈಟ್ ಡ್ರೆಸ್ಸು. ಕಾಲೇಜಲ್ಲಿ ಫುಲ್ ಕಲರ್ ಡ್ರೆಸ್ಸು, ಇಷ್ಟ ಬಂದಂಗೆ. ನಾನೊಬ್ಳೆ ಇಡೀ ಕಾಲೇಜ್ಗೆ ನಾನೊಬ್ಳೆ ಐಲೈನರ್ ಹಾಕೊಂಡು ಹೋಗ್ತಾ ಇದ್ದಿತ್ತು. ನಮ್ಮ BCom ಸೀನಿಯರ್ಸ್ ಯಾರೂ ಆಗ್ತಾಯಿರಲಿಲ್ಲ, ಒಬ್ಬಳೇ ಹಾಕೊಂಡು ಹೋಗ್ತಾ ಇದ್ದೆ. ನಿಮ್ಗೆ ಟ್ರೆಂಡ್ ಸೆಟರ್ ನೀವು ಕಾಲೇಜಲ್ಲಿ ಆಗ್ಲೇ. ಎಸ್. ಸೊ ಆವಾಗಲೇ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ನಿಮ್ಮ ಕ್ಲಾಸ್ಮೇಟ್ಸ್ಗೆಲ್ಲ ಒಂಥರ ಐಡಿಯಾ ಇರುತ್ತೆ ಅಲ್ವಾ, ಮೋಸ್ಟ್ ಪ್ರಾಬಬ್ಲಿ ಅವರು ಲೈಕ್ ಚರಿಕಾ ಅಥವಾ ನೀವು ಅವಾಗ ಆ್ಯಕ್ಚುಲಿ ಅಶ್ವಿನಿ ಆಗಿ ಈ ಒಂದು ಫೀಲ್ಡಲ್ಲಿ ಹೋಗ್ಬೋದು ಅನ್ನೋದು. ನನಗೆ ಎಷ್ಟೊಂದು ಜನ ಸಜೆಸ್ಟ್ ಮಾಡಿ, ಹೌದು ನೀನು ಆ್ಯಕ್ಟ್ ಮಾಡು ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಸ್ಗಳು ಅಷ್ಟೇ, ನೀನು ಆ್ಯಕ್ಟ್ ಮಾಡು, ನಿಮ್ಮ ಮುಖ ನೋಡೋಕ್ಕೆ ಚೆನ್ನಾಗಿದೆ, ನೀನು ಆ್ಯಕ್ಟ್ ಮಾಡು ಅಂತ ಹೇಳಿದ್ರು. ಎಸ್, ಹಾಗೆ ಆಯಿತು. ಸೊ ಅಶ್ವಿನಿ ಚರಿಕಾ ಆಗಿದ್ದು ಯಾಕೆ, ಹೆಸರು ಬದಲಾಯಿಸಿದ್ದಕ್ಕೆ ಏನಾದ್ರು ರೀಸನ್ ಇದೆಯಾ, ಹೇಗೆ?
ಆ್ಯಕ್ಚುಲಿ ನಮ್ಮಮ್ಮ ಸ್ವಲ್ಪ ಬೇಗ ಮದುವೆ ಆಗಿದ್ದು, ಅವ್ರಿಗೆ ಬೇಗನೆ ಮಗು ಆಯಿತು. ಅವ್ರಿಗೆ ಅಷ್ಟು ಗೊತ್ತಿರಲಿಲ್ಲ ಲೈಕ್ ಆಸ್ಟ್ರಾಲಜರ್ ಪ್ರಕಾರ ಯಾವ ಥರ ಹೆಸರು ಇಡಬೇಕು. ಅಶ್ವಿನಿ ಏನೋ ಹೆಸರು ಚೆನ್ನಾಗಿದೆ, ಓಕೆ ಹೆಸರಿಡೋಣ ಹಂಗೆ ಇಟ್ಟರು. ನನ್ನ ಅಂದರೆ ನಾನು ಹುಟ್ಟಿದ ಡೇಟ್ ಟೈಮ್ ಪ್ರಕಾರ ಚಿ ಚೇ ಅಲ್ಲಿಂದ ಇಡಬೇಕಿತ್ತಂತೆ, ಗೊತ್ತಿರಲಿಲ್ಲ. ನಾನು ಒಂದು 10 ಇಯರ್ಸಿಂದ ಚೇಂಜ್ ಮಾಡ್ಕೋಬೇಕು ಅಂತಲೇ ಅಂದ್ಕೊಂಡೆ. ಆಗಲಿಲ್ಲ, ಯಾವುದೂ ಒಳ್ಳೆ ಹೆಸರು ಸಿಗಲಿಲ್ಲ. ಆಮೇಲೆ ಇವಾಗ ಹಿಂಗೂ ಲಕ್ಷ್ಮೀ ನಿವಾಸ ನಡೀತಿತ್ತಲ್ಲ, ಸೊ ಈ ಟೈಮಲ್ಲಿ ಚೇಂಜ್ ಮಾಡಿಕೊಂಡ್ರೆ ಬೇರೆಯವ್ರಿಗೂ ಬೇಗ ರಿಜಿಸ್ಟರ್ ಆಗುತ್ತೆ. ಇಲ್ಲಾಂದರೆ ನಾರ್ಮಲ್ ಟೈಮಲ್ಲಿ ನಾನು ಚೇಂಜ್ ಮಾಡಿಕೊಂಡ್ರೆ ಗೊತ್ತಾಗ್ತಿರ್ಲಿಲ್ಲ. ಅಶ್ವಿನಿ ಅಂದ ಅಲ್ವಾ, ಚರಿಕಾ ಅಂದರೆ ಯಾರು ಅಂತ ಅಂದ್ಕೊಂಡೆ. ಈಗ ಆಲ್ಮೋಸ್ಟ್ ಒಂದು 50% ಜನಕ್ಕಾದ್ರೂ ಗೊತ್ತು ಚರಿಕಾ ಅಂತ. ಹಾಗಾಗಿ ಐ ಗೆಸ್ ಇದು ಟೈಮ್ ಯಾಕೆ ಬರಬೇಕಿತ್ತಂದ್ರೆ ನಿಮಗೆ ಛೇ ಬಂದಿದ್ದಾವ, ಚೆಲ್ವಿ ಯಾವಾಗ ಆದ್ರಿ ನೀವು? ನನಗೆ ಜನ ಅದನ್ನೇ ಕೇಳಿದ್ರು, ಚೆಲ್ವಿ ಅಂತ ಇರೋದಕ್ಕೆ ನೀವು ಚರಿಕಾ ಅಂತ ಛೇ ಒಂದೇ ಆಗುತ್ತಲ್ಲ, ಅದಕ್ಕೆ ಚೇಂಜ್ ಮಾಡ್ಕೊಂಡಿದ್ದೀರಾ ಅಂತ. ಅಯ್ಯೋ, ಅದು ಕೋಇನ್ಸಿಡೆಂಟ್ಲಿ ಹಂಗೆ ಟೈಮ್ ಮ್ಯಾಚ್ ಆಗಿಬಿಡಿದೆ. ಬಟ್ ಐ ಗೆಸ್ ಮೇ ಬಿ ಅದು ಹೇಳ್ತಾರೆ ಗೊತ್ತಾ, ಆ ಹೆಸರಲ್ಲಿ ನಿಮ್ಮನ್ನ ಜನ ಕರೆದು ಲಕ್ಷ್ಮೀ ನಿವಾಸ ಅಷ್ಟು ಹಿಟ್ಟಾಗಿ, ಆ ಕ್ಯಾರೆಕ್ಟ್ರು ಅಷ್ಟು ಹಿಟ್ಟಾಗಿದೆ ಅಂತ ಅಂದರೆ ಆ ಹೆಸರು ಕೂಡ ಒನ್ ಆಫ್ ದ ರೀಸನ್ಸ್ ಆಗಿರುತ್ತೆ. ಎಲ್ಲ ಈ ಹೊರಗಡೆ ಹೋದ್ರು ಅಷ್ಟೇ, ಓ ಚಲ್ವಮ್ಮ ಅಂತಾರೆ. ನಮ್ಮ ಡೈರೆಕ್ಟರ್ಗಳು ಹಂಗೆ ಚಲ್ವಮ್ಮ ಬನ್ನಿ, ಚಲ್ವಮ್ಮ ಫಿಕ್ಸ್ ಆಗೋಗ್ಬಿಟ್ಟಿದೆ. ಎಸ್. ಆ್ಯಂಡ್ ಇನ್ನೊಂದು, ಆಫ್ಟರ್ ಬೀಯಿಂಗ್ ಒಂಥರ ಆಂಟ್ರಪ್ರಿನರ್ ಆಗಿ ಒಂದು ಬಿಸ್ನೆಸ್ ಮಾಡೋದಿರ್ಬೋದು, ಆ್ಯಕ್ಟಿಂಗಲ್ಲಿರ್ಬೋದು, ಕೈಂಡ್ ಆಫ್ ನಾವೊಂಥರ ಪಬ್ಲಿಕ್ ಐಯಲ್ಲಿ ಯಾವಾಗಲೂ ಇರ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಆಲ್ವೇಸ್ ಜನ ನಿಮ್ಮನ್ನ ಅಪ್ಡೇಟ್ಸ್ ಕೇಳ್ತಿರ್ತಾರೆ, ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ಅನ್ನೋದು ನೋಡ್ತಿರ್ತಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಆಡಿಯನ್ಸ್ ಜೊತೆ ನಿಮ್ಮ ಇಂಟ್ರ್ಯಾಕ್ಷನ್ ಹೇಗಿದೆ? ತುಂಬ ಕಮ್ಮಿ ಇದೆ. ನಾನಷ್ಟು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ, ನಾನು ಅಷ್ಟು ಅಪ್ಡೇಟ್ ಆಗಿರಲ್ಲ. ಬಿಕಾಸ್ ಐ ಟ್ರಸ್ಟ್ ಇನ್ ಲೈಕ್ ಪ್ರೈವಸಿ ಈಸ್ ಅ ಪವರ್. ಸೊ ನಾನು ಅದನ್ನು ಇದು ಮಾಡ್ತೀನಿ. ನಾನು ಎಲ್ಲೇ ಹೊರಗಡೆ ಹೋದರೂ ನಾನು ಫೋಟೋ ಹಾಕಲ್ಲ. ನನ್ನ ಪರ್ಸ್ನಲ್ ಈವೆಂಟ್ಸ್ ಏನೇ ಇದ್ರೂ ನಾನು ಅದ್ರಲ್ಲಿ ಫೋಟೋ ಅಪ್ಲೋಡ್ ಮಾಡಲ್ಲ. ನಾನು ಹೇಗಿರ್ತೀನೋ ನಾನು ಅದನ್ನು ಅಪ್ಲೋಡ್ ಮಾಡಲ್ಲ. ಬಿಕಾಸ್ ಪ್ರೈವಸಿ ಈಸ್ ಅ ಪವರ್. ನಾನು ಏನು ಅಂತ ಜಾಸ್ತಿ ಓಪನ್ ಅಪ್ ಆಗಬಾರ್ದು ಅನ್ನೋದು ನನ್ನ ಆಸೆ. ಬಟ್ ನಮ್ಮಮ್ಮ, ನನ್ನ ತಂಗಿ ಎಲ್ಲರೂ ಹೇಳ್ತಾರೆ, ಯೂಟ್ಯೂಬ್ ಮಾಡು, ನೀನೇನೇನು ಮಾಡ್ತೀಯಾ ಹೇಳು, ಆಮೇಲೆ ಎಲ್ಲಾದರೂ ಹೋದಾಗ ಫೋಟೋಸ್ ಹಾಕು, ಅದು ಮಾಡು. ಆ್ಯಂಡ್ ಜನರಿಗೂ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ, ಹಾಂ ಏನು ಮಾಡ್ಬೋದು, ಹೇಗಿರ್ಬೋದು ಅಂತ. ಬಟ್ ನನಗೆ ಅದು ಅಷ್ಟಾಗಿ ಇಟ್ಸ್ ಅ ಪರ್ಸನಲ್ ಚಾಯ್ಸ್ ಅಟ್ ದಿ ಎಂಡ್. ಹೌದು. ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಅದರಲ್ಲಿ ಎಷ್ಟೋ ಅಡ್ವಾಂಟೇಜಸ್ಸು ಇದೆ, ಡಿಸಡ್ವಾಂಟೇಜಸ್ಸು ಇದೆ. ನೀವು ಅದರಲ್ಲಿರೋ ಅಡ್ವಾಂಟೇಜಸ್, ಡಿಸಡ್ವಾಂಟೇಜಸ್ ಹೇಗೆ ನೋಡ್ತೀರಾ? ನಿಮ್ಗೆ ಏನು ಅಂತ ಅನಿಸುತ್ತೆ ಅದರಲ್ಲಿರೋದು? ಈ ಜನ ಕೆಲಸ ಮಾಡದಿರೋರೆಲ್ಲ ಕಮೆಂಟ್ ಮಾಡೋದೇ ಕೆಲಸ ಮಾಡ್ಕೊಂಡಿದ್ದಾರೆ. ಅದೊಂದು ದೊಡ್ಡ ಅವ್ರಿಗೆ ಅಡ್ವಾಂಟೇಜ್. ಅದು ನಮಗೆ ಡಿಸ್ಅಡ್ವಾಂಟೇಜ್. ಯಾಕಂದರೆ ಮೊದಲು ಆ್ಯಕ್ಚುಲಿ ಟಿಕ್ಟಾಕ್ ಅಂತ ಇತ್ತು ಗೊತ್ತಾ, ಲಾಕ್ಡೌನ್ ಬೇರೆ ಇತ್ತು. ರೀಲ್ಸ್ ಮಾಡಿ ಹಾಕೋಕ್ಕೆ, ಅಂದರೆ ಟಿಕ್ಟಾಕ್ ಮಾಡಿ ಹಾಕಕ್ಕೆ ಆಸೆ. ಬಟ್ ಕೆಲವ್ರನ್ನ ಟ್ರೋಲ್ ಮಾಡೋದು ನೋಡಿ ಭಯ ಆಗ್ಬಿಟ್ಟಿತ್ತು, ಹಾಕಬೇಕಾ ಬೇಡವಾ, ಅಯ್ಯೋ ಹಿಂಗೆಲ್ಲ ಟ್ರೋಲ್ ಮಾಡಿ, ಹಿಂಗೆಲ್ಲ ಅಂತಾರ, ಈ ಥರ ಎಲ್ಲ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾರೆ ಅನ್ನೋಂಗಾಗ್ಬಿಟ್ಟಿತ್ತು. ನಾನು ಈ ಸಲ ಇನ್ಸ್ಟಾಗ್ರಾಮ್ ಬಂದು ರೀಲ್ಸ್ ಬಂದ್ರೂ ನಾನು ಹಾಕ್ತಾನೇ ಇರಲಿಲ್ಲ, ಯಾಕೆ ಬೇಕು. ಆಮೇಲೆ ಅವರು ಹಾಗೆ ಅಂದರೆ ಯಾಕಪ್ಪ ಈ ಜೀವನ ಅನ್ನೋ ರೇಂಜ್ಗೆ ಹಿಂಸೆ ಕೊಡ್ತಾರೆ. ಮೇ ಬಿ ಅವ್ರಿಗದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಬಟ್ ಆಪೋಸಿಟ್ ಪರ್ಸನ್ಗೆ ಅದು ಎಷ್ಟು ಇದಾಗುತ್ತೆ. ಮೊನ್ನೆನೇ ಯಾವುದೋ ಹುಡುಗಿ ಹೇಳೋದು, ಯಾಕೆ ನನ್ನ ಜೀವನಕ್ಕೆ ಹಿಂಗೆ ಮಾಡ್ತಿದ್ದೀರಾ, ಬಿಟ್ಬಿಡಿ ನನ್ನ ಬಾಡಿಗೆ ನನ್ನ ಅಂತ ಯಾವುದೋ ಹುಡುಗಿ ಹೇಳ್ತಿತ್ತು. ಅಯ್ಯೋ ಅನಿಸುತ್ತೆ ಪಾಪಚ್ಚಿ, ಏನೋ ಅವ್ರು ಟೈಮ್ ಪಾಸ್ಗೆ ಅವ್ರು ಮಾಡ್ತಾರೆ. ನನಗೆ ಸೋಷಿಯಲ್ ಮೀಡಿಯಾ ಸ್ವಲ್ಪ ಭಯನೇ. ಆದರೆ ಅಂದರೆ ನಾವು ಅದೇನೋ ಆಗಲೇ ಹೇಳ್ದಂಗೆ ಪಬ್ಲಿಕ್ ಐಯಲ್ಲಿ ಇರುವಾಗ ಒಂಥರ ದೇ ವಿಲ್ ಬಿ ಫಾಲೋಯಿಂಗ್ ಅಸ್ ಆ್ಯಂಡ್ ಪಾಸಿಟಿವ್ ನೆಗೆಟಿವ್ ಎರಡೂ ಕಮೆಂಟ್ಸ್ ಬರ್ತಿರುತ್ತೆ. ಆ್ಯಸ್ ಅ ಪರ್ಸನ್ ನೀವು ಈಗ ಸೀರಿಯಲ್ ಕಂಟೆಂಟ್ ಬೇಸಿಸ್ ಮೇಲೇ ಏನೋ ನೆಗೆಟಿವ್ ಆಗಿ ಕಾಮೆಂಟ್ ಹಾಕಿದ್ರೆ ಅದನ್ನ ಹೇಗೆ ರಿಸೀವ್ ಮಾಡ್ತೀರಾ, ಅಥವಾ ಇನ್ನೊಬ್ರಿಗೂ ಯಾವ ರೀತಿ ರಿಸೀವ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀರಾ? ನನಗೇನಾಗಿದ್ದಂದರೆ, ಈ ಸೀರಿಯಲ್ ಮಧ್ಯದಲ್ಲಿ ವೆಂಕಿ ಜೈಲ್ಗೆ ಹೋಗಿರ್ತಾರೆ. ಹೌದು. ಸೊ ಆ ಟೈಮಲ್ಲಿ ನಾನು ಕೆಲವು ರೀಲ್ಸ್ ಅಪ್ಲೋಡ್ ಮಾಡಿದ್ದೆ, ಅದಕ್ಕೆಲ್ಲ ಕಮೆಂಟ್ ಮಾಡಿ, ಗಂಡ ನೋಡಿದ್ರೆ ಜೈಲಲ್ಲಿ ಕೊಳಿತಾ ಇದ್ದಾನೆ, ನಿನಗೆ ರೀಲ್ಸ್ ಬೇಕಾ ಈ ಟೈಮಲ್ಲಿ ಅಂತ. ಆಮೇಲೆ ಅವ್ರು ಹೋದ್ರೆ ನಾನೇನು ಮಾಡೋಕ್ಕಾಗುತ್ತೆ. ಅಲ್ಲ, ಆನೆಸ್ಟ್ಲಿ ಏನು ಗೊತ್ತಾ, ಈ ಥರ ಕೆಲವು ಕಮೆಂಟ್ಸ್ಗೆ ನಗು ಬರುತ್ತೆ, ಫಸ್ಟ್ ನಗು ಬರುತ್ತೆ, ಆಮೇಲೆ ಅಯ್ಯೋ ಇದಕ್ಕೆ ಈಗ ಆನ್ಸರ್ ಬೇರೆ ಮಾಡ್ಬೇಕಾ. ಅದಕ್ಕೆ ನಾನು ಹಾಕಿದ್ದೆ, ಚೆಲ್ವಿ ಎಲ್ಲ ಅಳ್ತಾ ಇದ್ದಾಳೆ, ಇದು ಜಸ್ಟ್ ಜರಿಕಾ ಮಾಡಿರೋದು. ಕಮೆಂಟ್ಗಳು ಬರುತ್ತೆ, ಬಟ್ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ನಾನು ಏನು ಮಾಡ್ತೀನಿ, ಇಫ್ ಇಟ್ ಈಸ್ ಬ್ಯಾಡ್ ಅನ್ಸಿದ್ರೆ ಐ ಜಸ್ಟ್ ಡಿಲೀಟ್ ಮಾಡಿ ಬಿಸಾಕ್ತೀನಿ. ಮತ್ತು ಅದನ್ನು ಮತ್ತೆ ಮುಂದುವರಿಯೋದು, ಅವ್ರು ಹಂಗಂದ್ರು ಇವ್ರು ಹೆಂಗೆ, ನೋ, ಅದು ನನ್ನ ಟೈಮ್ ವೇಸ್ಟು, ಎನರ್ಜಿ ವೇಸ್ಟು. ಹೌದು. ಆಮೇಲೆ ನನ್ನ ಟೈಮ್ ತೊಗೊಳ್ಳೋಷ್ಟು ಯೋಗ್ಯತೆ ಅವ್ರಿಗಿರಲ್ಲ ಅಷ್ಟೇ. ಡಿಲೀಟ್ ಮಾಡಿ ಬಿಸಾಕಿದ್ರೆ ಅವ್ರಿಗೂ ಇದಿಲ್ಲ, ನನಗೂ ಇದಿಲ್ಲ ಅಷ್ಟೇ.
ನಾನು ಬೇರೆಯವ್ರಿಗೆ ಹೇಳೋದು ಅಷ್ಟೇ, ಸುಮ್ಮನೆ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅವ್ರಿಗೆ ಅನ್ನೋದೇ ಕೆಲಸ, ಅದೇ ಕೆಲಸ ಮಾಡ್ಕೊಂಡಿರ್ತಾರೆ. ನೀವು ತಲೆ ಕೆಡಿಸ್ಕೊಳ್ಳಿ, ನಿನಗೆ ಇಷ್ಟ ಆಯ್ತಾ ಕಮೆಂಟ್ ಇರಕ್ಕೆ ಬಿಡು, ಇಷ್ಟ ಆಗಲಿಲ್ವಾ ಡಿಲೀಟ್ ಮಾಡಿ ಬಿಸಾಕು ಅಷ್ಟೇ. ಅವ್ನು ಇನ್ನೊಂದು 10 ಸತಿ ಆಗ್ತಾನ, 10 ಸತಿನೂ ಡಿಲೀಟ್ ಮಾಡು, 100 ಸತಿ ಆಗ್ತಾನ, 100 ಸತಿ. ಯಾಕಂದರೆ ಆಪ್ಷನ್ ನಿನ್ನ ಕೈಲೇ ಇದೆ, ಬೇರೆ ಯಾರ ಕೈಲೂ ಇಲ್ಲ. ಅವ್ನಿಗೆ ಹಾಕೋದಿದ್ರೆ ನಿನಗೆ ಡಿಲೀಟ್ ಮಾಡೋ ಆಪ್ಷನ್ ಇದೆ, ಇದು ಡಿಲೀಟ್ ಮಾಡು. ಆ್ಯಂಡ್ ನಮ್ದು ಇನ್ನೂ ಈಸಿ ಕೆಲಸ, ಡಿಲೀಟ್ ಮಾಡೋದು ಹಿಂಗೆ ಹಿಂಗೆ ಡಿಲೀಟ್ ಅವನಾದರೂ ಟೈಪ್ ಮಾಡಿ ಹಾಕೋಬೇಕು ಅಷ್ಟೇ. ಯಾಕಂದರೆ ಪೀಸ್. ವೆರಿ ಟ್ರೂ. ಯಾಕಂದರೆ ಬೈಯೋರು ಒಬ್ಬರು ಇದ್ದರೆ ಹೊಗ್ಳಕ್ಕೆ 99 ಮೆಂಬರ್ಸ್ ಇದ್ದಾರೆ. ಹೌದು, ಅಷ್ಟೇ ಸರ್. ನಾವು ಅವ್ರನ್ನ ವ್ಯಾಲ್ಯೂ ಜಾಸ್ತಿ ಮಾಡಬೇಕು ಅಷ್ಟೇ ಎಟ್ ದಿ ಎಂಡ್. ಆ್ಯಂಡ್ ಒಂದು ಕಡೆ ಸೋಷಿಯಲ್ ಮೀಡಿಯಾ ಅದರದೇ ಆದ ಒಂದು ಶಕ್ತಿ ಇದೆ, ಅದಕ್ಕೆ ಒಳ್ಳೆ ರೀಚ್ ಕೂಡ ಸಿಗುತ್ತೆ. ಹೊಸ ಹೊಸ ಕೆಲಸ ಸಿಗೋಕ್ಕೆ ಎಷ್ಟೊಂದು ಜನಕ್ಕೆ ಸಹಾಯ ಮಾಡಿದೆ ಸೋಷಿಯಲ್ ಮೀಡಿಯಾ ಅನ್ನೋದು. ಆ್ಯಂಡ್ ನೀವು ಕೂಡ ಬ್ಯುಸಿಯಾಗಿ ಕೆಲಸ ಮಾಡ್ತಾನೇ ಇರ್ತೀರ. ಈ ಗ್ಯಾಪಲ್ಲಿ ನಿಮ್ಮ ಫಿಟ್ನೆಸ್ ಹಾಗೆ ಫುಡ್ ಇದೆರಡು ನೀವು ಮತ್ತೆ ಯಾರಾದ್ರು ನೋಡಿದ್ರೆ ಪಾಪ ಫಿಟ್ನೆಸ್ ಫುಡ್ ಒಂದು ಕಾರ್ನರಲ್ಲಿ ಅಳ್ತಾ ಇದೆ, ನಮ್ಮನ್ನ ಮರ್ತ್ಬಿಟ್ಟಿದೆ ನೀನು ಅಂತ. ಹೇಗೆ ಆ್ಯಂಡ್ ಇಟ್ಸ್ ನಾಟ್ ಈಸಿ, ಶೂಟಿಂಗ್ ಇರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಸಂಭಾಳಿಸ್ತಾ ಫಿಟ್ನೆಸ್ ಆ್ಯಂಡ್ ಫುಡ್ನ ನೀವು ಹೇಗೆ ಅದ್ರ ಕಡೆ ಗಮನ ವಹಿಸ್ತಾ ಇದ್ದೀರಾ. ಇದು ಕೆಲವ್ರು ಹೇಗೆ ಅಂತಂದರೆ ಏನು ಮಿಸ್ ಮಾಡಿದ್ರು ಇದನ್ನು ಮಾತ್ರ ಮಿಸ್ ಮಾಡಲ್ಲ ಅನ್ನೋ ಒಂಥರ ರಿಚುವಲ್ ಬಂದುಬಿಟ್ಟಿರುತ್ತೆ ಇವಾಗ ಲೈಫಲ್ಲಿ. ನಿಮ್ಗೆ ಅದು ಹೇಗಾಗಿದೆ? ನನಗೆ ಟೈಮು ಅಥವಾ ಕೆಲಸ ಇದೆ, ಹಾಗಾಗಿ ನಾನು ಡಯಟ್ ಮಾಡಲ್ಲ, ಅದು ಯಾವುದು ನನ್ನ ಹತ್ರ ಇಲ್ಲ. ನನ್ನ ಮನಸ್ಸೇ ನನ್ನ ಮಾತು ಕೇಳಲ್ಲ. ನನಗೇನಾದರೂ ನೋಡಿದ್ರೆ ಇವತ್ತೊಂದಿನ ತಿನ್ಬಿಡು ಪರವಾಗಿಲ್ಲ, ಇಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ, ಇವತ್ತು ಬಿಡ್ತೀಯ, ಇವತ್ತೊಂದಿನ ತಿನ್ನು, ನಾಳೆಯಿಂದ ಮಾಡೋಣ. ನನ್ನ ಮಹಾ ಅಂದರೂ ಡಯಟ್ ಮಾಡಿದ್ರೆ ಬೆಳಗ್ಗೆ ಒಂದೇ ಹೊತ್ತು, ಮಧ್ಯಾಹ್ನಕ್ಕೆಲ್ಲ ಚೆನ್ನಾಗಿ ಬೇಕು. ಹೌದು, ವೆಜಿಟೇರಿಯನ್ನೇ, ಬಟ್ ಆದರೂ ವಿ ಎಂಜಾಯ್ ಫುಡ್, ಏನು ಮಾಡೋಕ್ಕಾಗಲ್ಲ. ಸೊ ಹಂಗಿದೆ ಫುಡ್ ಅನ್ನೋದಂತೂ ಆ ಥರ ಇದೆ. ಫಿಟ್ನೆಸ್ ಅನ್ನೋದು ಅದು ಎರಡು ಬೇರೆ ಈ ವಿಷಯದಲ್ಲಿ ಟ್ವಿನ್ಸ್ ಥರ. ಇದು ಬಿಟ್ಟರೆ ಅದನ್ನು ಇಟ್ಕೋಬೇಕಾದ್ರೆ ಹೌದು. ವಾಕೋಗಿ ಬಂದು ಅಮ್ಮ ಏನಾದರೂ ಮಾಡಿದ್ರೆ ತಿನ್ಬಿಡೋಣ, ನೀವೇ ವಾಕಿಂಗ್ ಆಯ್ತಲ್ಲ, ಕ್ಯಾಲೋರೀಸ್ ಕರಗಿದೆ, ಇನ್ನೊಂಚೂರು ತೊಗೊಂಬಿಡೋಣ, ಹಂಗಾಗುತ್ತೆ. ಬಟ್ ಅಂದರೆ ಆನ್ ಎ ಸೀರಿಯಸ್ ನೋಟ್ ಅದ್ರ ಕಡೆ ಗಮನ ವಹಿಸಬೇಕು ಅಂದರೆ ಬಿಕಾಸ್ ಜನರು ಕೂಡ ನಿಮ್ಮಿಂದ ಕೆಲವು ಸತಿ ಟಿಪ್ಸ್ ಕೇಳ್ಬೋದು. ಆನೆಸ್ಟ್ಲಿ ಯು ಆರ್ ಲುಕಿಂಗ್ ವೆರಿ ಫಿಟ್. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವು ಡಯಟ್ ಮಾಡಬೇಕು ಅಂತ ಆ ಇಂಟೆನ್ಷನ್ ನಾನು ಕೇಳಿಲ್ಲ, ಹೇಗೆ ನಿಮಗೆ ಫುಡ್ ಹ್ಯಾಬಿಟ್ಸ್ ಇದೆ ಅನ್ನೋ ಥರ ಕೇಳಿದ್ದು. ಆನ್ ಸ್ಕ್ರೀನ್ ಯು ಲುಕ್ ಗ್ರೇಟ್. ಸೊ ಆ ರೀತಿಯಲ್ಲಿ ಜನರು ಅಂದ್ಕೊಂಡಿರ್ತಾರೆ. ಏನು ಗೊತ್ತಾ, ಚೆಲ್ವಿ ಹಳ್ಳಿ ಹುಡುಗಿ, ಹಳ್ಳಿ ಜನ ಏನು ಹೇಳ್ತಾರೆ ಗೊತ್ತಾ, ಹೆಣ್ಮಕ್ಳು ಮೈ ಕೈ ತುಂಬ್ಕೊಂಡು ಚೆನ್ನಾಗಿರ್ಬೇಕು. ಕರೆಕ್ಟ್, ಹಾಗೆ ಪರ್ಫೆಕ್ಟ್. ಚೆಲ್ವಿ ಇಸ್ ಪರ್ಫೆಕ್ಟ್. ಬೇರೆ ಕ್ಯಾರೆಕ್ಟರ್ ಬಂದಾಗ ಸ್ವಲ್ಪ ಸಣ್ಣ ಆ ಕ್ಯಾರೆಕ್ಟರ್ಗೆ ನೋಡಿ ಯೋಚನೆ ಮಾಡೋಣ ಅವಾಗ ಹೆಂಗೆ ಅಂತ. ಈಗ ಮುಂದೆ ನೀವು ಎನಿವೇ ಸಿನಿಮಾಯಿಂದನೇ ಎಂಟ್ರಿ ಆಗಿದ್ದು, ಕ್ಯಾಮ್ರಾ ಫೇಸ್ ಮಾಡಿದ್ದು. ಸೊ ಹೇಗೆ ಮುಂದೆ ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡಬೇಕು ಅನ್ನೋದಿರ್ಬೋದು, ಆ ಥರ ಏನಾದ್ರು ಪ್ಲ್ಯಾನ್ಸ್ ಇದೆಯಾ? ಏನಾದ್ರು ಪ್ರಾಜೆಕ್ಟ್ ನಡೀತಿದೆಯಾ? ಸಿನಿಮಾ ಅಂದರೆ ನನಗೆ ಸಿನಿಮಾಗಿಂತ ಸೀರಿಯಲ್ಲೇ ಬೆಟರ್ ಅನಿಸುತ್ತೆ. ಯಾಕಂದರೆ ಲೈಕ್ ಇನ್ಕಮ್ ಆಗಿರ್ಬೋದು, ಆ್ಯಂಡ್ ಲೈಕ್ 2 ಇಯರ್ಸ್ ನಮಗೆ 2 ಇಯರ್ಸ್ ಅಥವಾ 3 ಇಯರ್ಸ್ ಕಂಟಿನ್ಯೂಸ್ ಕೆಲಸ ಇರುತ್ತೆ. ಸಿನಿಮಾದಲ್ಲಿ ಏನಂದರೆ 1 ತಿಂಗಳಲ್ಲಿ ಮುಗಿದೋಗ್ಬಿಡುತ್ತೆ. ಸೊ ಪೇಮೆಂಟ್ ಚೆನ್ನಾಗಿ ಬರ್ಬೋದು, ಬಟ್ 1 ತಿಂಗಳಲ್ಲಿ ಕೆಲಸ ಮುಗಿಯುತ್ತೆ. ಸೊ ಸಿನಿಮಾ ಅಥವಾ ಸೀರಿಯಲ್ ಅಂತ ನನ್ನ ಕೇಳಿದ್ರೆ ನಾನು ಸೀರಿಯಲ್ ಅಂತಲೇ ಅನ್ನೋದು. ಒಳ್ಳೆ ಕತೆ ಆಗಿದ್ದು, ಕ್ಯಾರೆಕ್ಟರ್ ಚೆನ್ನಾಗಿದ್ದು, ಪ್ರೊಡಕ್ಷನ್ ಚೆನ್ನಾಗಿದ್ದರೆ ಮಾಡೋಣ. ಡೆಫಿನೆಟ್ಲಿ, ಎಸ್. ಆ್ಯಂಡ್ ತುಂಬ ಜನ ಅಂದ್ಕೊಂಡಿರ್ತಾರೆ, ಆವಾಗಲೇ ನೀವು ಹೇಳ್ತಿದ್ರಿ ಫುಲ್ ಬ್ರ್ಯಾಂಡೆಡ್ ಜೀವನ ಇರುತ್ತೆ ಇವ್ರದ್ದು ಅಂತ. ಅದು ಎಷ್ಟು ಸತ್ಯ ಅಲ್ಲ ಎಷ್ಟೋ ಜನರ ಲೈಫಲ್ಲಿ. ಹಾಗೆಯೇ ಅವಕಾಶ ಸಿಗೋದು ಅಷ್ಟು ಈಸಿ ಅಲ್ಲ. ಆಡಿಷನ್ ಕೊಡೋದಿರ್ಬೋದು, ಸೀರಿಯಲ್ಸ್ಗೆ ಎಸ್ಪೆಷಲಿ ಎಷ್ಟು ಕ್ಯಾರೆಕ್ಟರ್ಸ್ಗೆ ನೀವು ಆಡಿಷನ್ ಕೊಟ್ಟಿರ್ತೀರಾ, ಅದೆಲ್ಲ ಆ ಸ್ಟ್ರಗಲಿಂಗ್ ಒಂದು ಸ್ವಲ್ಪ ಪೀರಿಯಡ್ ಇರುತ್ತೆ. ಅಥವಾ ಕೆಲವು ಸರ್ತಿ ಹೋಗಿ ಬಂದಿರ್ತೀರ, ಆಡಿಷನ್ ಇದು ಓಕೆ ಆಗುತ್ತೆ ಅಂತ ಅನಿಸಿರುತ್ತೆ, ಬಟ್ ಆಗಿರಲ್ಲ. ಅಂಥ ಟೈಮ್ ಹೇಗೆ ಓವರ್ಕಮ್ ಮಾಡಿದ್ದೀರಾ? ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಯಿತು. ಸ್ಟಾರ್ಟಿಂಗ್ ಅನ್ನೋದಕ್ಕಿಂತ ಈಗಲೂ ಅಷ್ಟೇ, ನಾವು ಇವಾಗ ಹೆಸರು ಮಾಡಿರ್ಬೋದು ಅಥವಾ ಜನ ನಮ್ಮನ್ನು ರೆಕಗ್ನೈಸ್ ಮಾಡ್ಬೋದು, ಸ್ಟಿಲ್ ನಾವು ಹೋಗಿ ಆಡಿಷನ್ಸ್ ಕೊಡಬೇಕು. ಸ್ಟಿಲ್ ಹೋಗಿ ಅವರು ಹೇಳ್ತೀವಿ ಅನ್ನೋ ಡೇಟ್ಗೆ ನಾವು ಕಾಯಬೇಕು. ಸರ್ ಏನಾಯಿತು ಅಂತ ಫೋನ್ ಮಾಡಬೇಕು. ಆಮೇಲೆ ಆಗಿಲ್ಲ, ಓಕೆ ಫೈನ್. ಇಷ್ಟು ಮಾಡಿದ್ರೂ ನಾವು ಈಗ ಇನ್ನೊಂದು ಸೀರಿಯಲ್ ಅಥವಾ ಇನ್ನೊಂದು ಪ್ರಾಜೆಕ್ಟ್ ಅಂತ ಬಂದಾಗ ಬೇಸಿಕ್ಕಿಂದನೇ ಹೋಗ್ಬೇಕು ನಾವು. ಆಡಿಷನ್ಸ್ ಕೊಡೋದ್ರಿಂದ ಇರ್ಬೋದು, ಮತ್ತು ಲುಕ್ ಟೆಸ್ಟು, ಮತ್ತು ಮೇಕಪ್ ಚೇಂಜ್ ಮಾಡಬೇಕು, ಮತ್ತು ಈ ಕಾಸ್ಟ್ಯೂಮ್ ಸೆಟ್ ಆಗ್ತಿಲ್ಲ, ಎಷ್ಟು ಮಿನಿಮಮ್ ಒಂದು ಸೀರಿಯಲ್ಗೆ 5ರಿಂದ 6 ಸತಿ ಲುಕ್ ಟೆಸ್ಟ್ಗೆ ಹೋಗಬೇಕು. ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ IT ಕಂಪ್ನಿಗಳಲ್ಲೆಲ್ಲ ಅಂದರೆ ಏನಂದರೆ ಒಂದ್ಸಲ ಕೆಲಸ ಸಿಕ್ಕಿದ್ರೆ ಅದು ಕಂಟಿನ್ಯೂ 3 ಇಯರ್ಸ್ 4 ಇಯರ್ಸ್
ಕಂಟಿನ್ಯೂಸ್ ಕೆಲಸ ಇರುತ್ತೆ, ಅಥವಾ ಅವರು ಜಾಬ್ ಚೇಂಜ್ ಮಾಡಿದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಅವ್ರ ಮೇಲೆ. ಬಟ್ ನಮಗಲ್ಲ, ಒಂದು ಪ್ರಾಜೆಕ್ಟ್ ಸಿಗಬೇಕಂದ್ರೆ ನಾವು ಅಷ್ಟು ಕಷ್ಟಪಡಬೇಕು, ಒಂದರಿಂದ ಇನ್ನೊಂದಕ್ಕೆ ತುಂಬ ಕಷ್ಟ ಇದೆ. ಆಡಿಷನ್ಸ್ ಹೋಗೋದು, ಅಲ್ಲಿ ವೆಯ್ಟ್ ಮಾಡೋದು, ಒಂದು ಸಲ ಆಡಿಷನ್ಸ್ಗೆ ಹೋದರೆ 1 ಡೇ ಫುಲ್ ಬೇಕಾಗುತ್ತೆ, 1 ಡೇ ಫುಲ್ಲು. ಆಮೇಲೆ ನಮ್ಗೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದು ನಾವು ಈ ಸೀರಿಯಲಲ್ಲಿ ಈಗ ಲಕ್ಷ್ಮೀ ನಿವಾಸದ 2 ಪೇಜ್ ಒಂದೇ ಸತಿ ಕೊಡಲಿ ಪುಟ್ಟಂದ ಹೊಡಿತೀವಿ. ಬೇರೆ ಆಡಿಷನ್ಸ್ಗೆ ಹೋದಾಗ ಇಷ್ಟೇ ಡೈಲಾಗ್ ಇರ್ಬೋದು, ಅದನ್ನು ಹೆಂಗೆ ಹೇಳ್ಬೋದು, ಯಾವ ಥರ ಎಲ್ಲ ಹೇಳ್ಬೋದು. ಆಮೇಲೆ ಸುತ್ತ ಇರೋರು ಹೊಸಬ್ರಾಗಿರ್ತಾರಲ್ಲ, ಲಿಟ್ರಲಿ ಫೀಲ್ ಆಗುತ್ತೆ ಇನ್ನೂ ಈ ಫಸ್ಟ್ ಟೈಮ್ ಆಡಿಷನ್ಸ್ ಕೊಡ್ತಾ ಇರೋದು. ಹಂಗೆ ನಿಜವಾಗ್ಲೂ ನಂಗೆ ಫಸ್ಟ್ ಟೈಮ್ ಬೇರೆ ಸೆಟ್ಗೆ ಹೋದ್ರು ಅಷ್ಟೇ ಒಂದು ಸ್ವಲ್ಪ ಹಿಂಗೆ ಅಂತ ಇರ್ತೀನಿ ನಾನು, ಅಯ್ಯೋ ಯಾರು ಗೊತ್ತಿಲ್ಲ ಹೆಂಗಪ್ಪ ಅಂತ. ಟ್ರೂ ಅಂದರೆ ಬೇರೆ ಪ್ರೊಫೆಷನ್ಗೆ ಹೋಲಿಸ್ಕೊಂಡ್ರೆ ಇನಿಷಿಯಲ್ ಫೇಸ್ ಇರುತ್ತೆ ಗೊತ್ತಾ, ಇಂಟರ್ವ್ಯೂ ಅಂತ ಬೇರೆ ಕಡೆ ಇದ್ರೆ ಇಲ್ಲ ಆಡಿಷನ್ ಅಂತ ಇರುತ್ತಲ್ಲ, ಇಟ್ಸ್ ನಾಟ್ ಈಸಿ. ಹೌದು. ಇವಾಗ ನಿಮ್ಮನ್ನ ಜನ ಅಷ್ಟು ಇಷ್ಟಪಟ್ಟಿದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಅವರು ಒಂದಿಷ್ಟು ಪ್ರಶ್ನೆ ಕೇಳಿರ್ತೀನಿ, ನೀವು ಯಾವಾಗ ಮದುವೆ ಆಗ್ತೀರಾ ಹಂಗೆ ಹಿಂಗೆ ಅಂತೆಲ್ಲ, ಆ ಥರ ಎಲ್ಲ ಪ್ರಶ್ನೆ ಬಂದಿರುತ್ತೆ. ನಾನು ಹಂಗೆ ಕೇಳ್ತಾ ಇಲ್ಲ, ತಲೆ ಕೆಡ್ಸ್ಕೊತಾ ಬಟ್ ಒಂಥರ ಈಗ ಪರ್ಸ್ನಲ್ ಲೈಫಲ್ಲಿ ಬಿಸ್ನೆಸ್ ವಿಷಯ ಅಂತ ಬಂದಾಗ ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ, ಅದನ್ನು ದೊಡ್ಡದು ಮಾಡೋದಿರ್ಬೋದು ಅಥವಾ ಹೇಗೆ ಅದ್ರ ಕಡೆ ಕೆಲಸ ಮಾಡೋ ಪ್ಲ್ಯಾನ್ಸ್ ಇದೆಯಾ ಏನು ಅಂತ? ಹೌದು, ನೆಕ್ಸ್ಟ್ ಬೇರೆ ಬ್ರಾಂಚಸ್ ಮಾಡಬೇಕು ಅಥವಾ ಬೇರೆ ಬಿಸ್ನೆಸ್ಸಿಗೆ ಕೈ ಹಾಕಬೇಕು ಅಂತ ಮೈಂಡಲ್ಲಿದೆ. ಅದಕ್ಕಿಂತ ಮುಂಚೆ ನೀವು ಹೇಳ್ದಂಗೆಲ್ಲ ಮದುವೆ ಕೆಳಗೆ ಹೇಳ್ತಾರೆ, ಮನೇಲಂತೂ ಭಾರಿ ಇರುತ್ತೆ. ಆಗ್ತೀನಿ. ನಿಮ್ಗೆ ಯಾವಾಗ ಇಷ್ಟ ಆಗುತ್ತೆ, ನಿಮ್ಗೆ ಯಾವಾಗ ಓಕೆ ಇದೆ ಅವಾಗಲೇ ಆಗಿ ಖುಷಿಯಾಗಿ ಆಗ್ಬೇಕಷ್ಟೇ ಮದುವೆ, ಅದು ಇಂಪಾರ್ಟೆಂಟು. ಸೇಮ್ ನನ್ನ ಪರ್ಸ್ನಲ್ ಲೈಫ್ನ ಹೆಂಗೆ ಬಿಡ್ಕೊಳ್ಳಲ್ವೋ ಅದು ಅಷ್ಟೇ, ಹಂಗೆ ಸೀಕ್ರೆಟ್ ಆಗಿರುತ್ತೆ, ಆರಾಮಾಗಿ ಅಷ್ಟೇ. ಆ್ಯಂಡ್ ಇಷ್ಟು ಪ್ರೀತಿಸ್ತಿದ್ದಾರೆ ಜನ, ಆ್ಯಂಡ್ ಪಾತ್ರಗಳನ್ನ ಇಷ್ಟು ಇಷ್ಟಪಟ್ಟಿದ್ದಾರೆ. ಮುಂದೆ ನೀವು ಯಾವ ಕೆಲಸ ಮಾಡ್ತೀರಾ ಅಂತ ನಿಮ್ಗೆ ಎಷ್ಟು ಕುತೂಹಲ ಇರುತ್ತೋ ಅವ್ರಿಗೂ ಪಾಪ ಅಷ್ಟೇ ಪ್ರೀತಿಯಿಂದ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಅಂತೆಲ್ಲ ಕೇಳ್ತಾರೆ. ಅಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿರೋ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟಾಗಿ ನೀವು ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ, ಅಥವಾ ನನ್ನ ಅಪ್ಡೇಟ್ನ ಕೊಟ್ಟಿಲ್ಲ ಅಂದ್ರೂ ತುಂಬ ಪ್ರೀತಿ ತೋರಿಸ್ತಾರೆ. ವೀಡಿಯೋಸ್ ಹಾಕಿದಾಗ ನಾನು ಹಾಕೋದೇ ತಿಂಗಳಿಗೆ 1 ಅಥವಾ 2 ರೀಲ್ಸ್ ಹಾಕ್ತೀನಿ, ಅದು ತುಂಬ ಚೆನ್ನಾಗಿ ಓಡುತ್ತೆ. ಅದು ಖುಷಿ ಆಗುತ್ತೆ, ಇಷ್ಟು ಗ್ಯಾಪ್ ಕೊಟ್ಟರು ಮರ್ತಿಲ್ಲ ಜನ ಅಂತ. ಆಮೇಲೆ ಹೊರಗಡೆ ಎಲ್ಲೇ ಹೋದ್ರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಅಂದರೆ ಒಂಥರ ಅವ್ರ ಮನೆ ಮಕ್ಕಳು ಮಾತಾಡಿಸ್ತಾರಲ್ಲ ಹಂಗೆ, ಚೆಲ್ವಮ್ಮ ಏನಿಲ್ಲಿ ಅಂತ ತುಂಬ ಖುಷಿಯಾಗುತ್ತೆ. ಆಮೇಲೆ ಬಂದು ಫೋಟೋ ತೆಗೆಸ್ಕೊಳ್ಳೋದು. ಆಮೇಲೆ ಅಜ್ಜಿದಿರು ಹೇಳ್ತಾರೆ, ನೀನು ಹಂಗೆಲ್ಲ ಅಳ್ಬಿಡವ, ನಿನ್ನ ಹತ್ರ ನಮಗೂ ಅಳು ಬರುತ್ತೆ ಅಂತ. ಅದೆಲ್ಲ ಕ್ಯೂಟ್ ಅನಿಸುತ್ತೆ ಒಂಥರ. ಅದು ಹೆಂಗಾಗುತ್ತೆ ಅಂದರೆ, ಈಗ ನಾವು ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ರೆ ಎಷ್ಟೇ ನಾವು 100% ಕೊಟ್ಟರು ಅದನ್ನ ರೆಕಗ್ನೈಸ್ ಮಾಡೋಕ್ಕೆ ಅಂತ ಯಾರೂ ಇರಲ್ಲ. ಬಟ್ ಇಲ್ಲಿ ನಾವು ಕೆಲಸ ಮಾಡ್ತಿರೋದು ನಮ್ಮ ಹೊಟ್ಟೆ ಪಾಡಿಗೆ, ನಮಗೆ ದುಡ್ಡು ಬೇಕು ಅನ್ನೋ ಇದಕ್ಕೆ ಮಾಡ್ತೀವಿ. ಬಟ್ ಅದನ್ನು ಜನ ಗುರುತಿಸಿ ಮಾತಾಡಿಸ್ತಾರಲ್ಲ, ಅದು ತುಂಬ ಖುಷಿಯಾಗುತ್ತೆ. ಅಂದರೆ ಏನೋ ಅಂದರೆ ಮಾಡೋ ಕೆಲಸಕ್ಕೇನೋ ಒಂಥರ ತೃಪ್ತಿ, ಅಂದರೆ ಸಂಬಳ ಅಲ್ದಿರ ಬೇರೆ ಥರ ತೃಪ್ತಿ ಸಿಗುತ್ತಲ್ಲ, ಅದು ಫೀಲ್ ಆಗುತ್ತೆ. ವೆರಿ ನೈಸ್, ವೆರಿ ಬ್ಯೂಟಿಫುಲಿ ಸೆಡ್, ವೆರಿ ಟ್ರೂ. ಆ್ಯಂಡ್ ನಾವು ನಿಮ್ಮ ವರ್ಕ್ನೆಲ್ಲ ಫಾಲೋ ಮಾಡ್ತಾ ಇದ್ದೀವಿ. ನೀವು ಮಾಡೋ ಪ್ರಾಜೆಕ್ಟ್ಸ್ಗಳಲ್ಲಿ ನೀವು ಯಶಸ್ವಿಯಾಗಿ ಬಂದಿದ್ದೀರಾ. ಹೀಗೆ ಮುಂದೆ ನೀವು ಇಷ್ಟಪಡುವಂತಹ ಪಾತ್ರಗಳು, ನೀವು ಈ ಥರ ಎಲ್ಲ ಆ್ಯಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಪಾತ್ರಗಳು ನಿಮ್ಗೆ ಸಿಗ್ತಾ ಹೋಗಲಿ. ಈ ಚೆಲುವಿಗೆ ಮಾಡೋ ಕೆಲಸದಲ್ಲೆಲ್ಲ ಗೆಲುವಿರಲಿ ಅಂತ ನಾವು ನಮ್ಮ ಮಾಧ್ಯಮ ಅನೇಕ ತಂಡದ ಪರವಾಗಿ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು.